ಲಾಲ ಟಗಡಗಟ ಲಾಲ ಟಗಡಗಟ ಲಾಲ ಟಗಡಗಟ ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ. ನಮ್ಮ ಅಣ್ಣ ಪಂಚಾಯತಿಲಿ 3ನೇ ಸಲ ಗೆದ್ದು ನ್ಯಾಯ ಪಂಚಾಯತಿ ಮಾಡಕ್ ಹೋಗ್ತಾ ಇದ್ದಾನೆ. ನೀವು ನೋಡಿದ್ರೆ ಎಲ್ಲ ಇಲ್ಲೇ ನಿಂತಿದ್ದೀರಲ್ಲ. ಹೊಡಿ ಹೊಡಿ ಹೊಡಿ, ಬೇಗ ಹೊಡಿ. ಹೂ ತುಳ್ಸವ, ಈಗ ಅಲ್ಲಿಗೆ ಹೊಟ್ಟಿದ್ವಿ. ತಗೊಳ್ಳೋಣ, ನೀನು ಬಂದ್ಬಿಡು. ಇಂಥ ತಂಗಿನ ಪಡೆಕೆ ಶಿವಣ್ಣ ಸಾಲೆ ಅದೃಷ್ಟ ಮಾಡಿದಾನೆ. ಸಂತೋಷ ನೋಡಕ್ಕೆ ನಾನು ಒಂದು ಇಡ್ತಿನ ಸಂದಾಗಿಟ್ಟಿರಪ್ಪ. ಏ ಶಿವರಾಜು, ಇನ್ನೂ ಏನ್ಲ ಮಾಡ್ತಿದ್ಯಾ? ಬೀರ್ ನೋಡ್ಲ. ಕಾಲ ಸಂದಾಗ ಬಾಳು ಮಗ. ನೋಡೋ, ನೀತಿ ನಿಯತ್ತು ಬಿಡುವಂಗೆ ನ್ಯಾಯ ಹೇಳು. ಒಂದ್ ಕಣ್ಣಿಗೆ ಸುಣ್ಣ, ಒಂದ್ ಕಣ್ಣಿಗೆ ಬೆಣ್ಣೆ ಅನ್ನೋಂಗ್ ಮಾಡ್ಬೇಡ. ಆಯ್ತಜ್ಜಿ, ನಾನು ಬರ್ತೀನಿ. ಏ ಮಗ, ನಿಂತ್ಕೋ. ಏನಾಯ್ತಜ್ಜಿ? ನೀನ್ ಈ ಬಟ್ಟೆ ಹಾಕೊಂಡು ಹೋಗಂಗಿಲ್ಲ. ಯಾಕಜ್ಜಿ, ಚೆನ್ನಾಗಿಲ್ವಾ? ಆಹಾ, ಬೋ ಪಸಂದಾಗೈತೆ. ಪಂಚಾಯತಿನಾಗೆ ನ್ಯಾಯ ಹೇಳಕೊಂತಿರೋ ನೀನು. ಹೆಂಗಿರ್ಬೇಕು? ರಾಜ ಮಹಾರಾಜ್ನಂಗಿರ್ಬೇಕು. ಹೋಯ್ತಾ ಇದ್ರೆ ದಾರಿಲೋಗೋ ಜನ ಎಲ್ಲ ನಿನ್ನ ನೋಡಿ ಹಂಗೆ ಮೊಳಾಗ್ಬಿಡ್ಬೇಕು. ಒಳ್ಳೆ ಕಥೆ ಅಜ್ಜಿ ನಿಂದು. ಅದೆಲ್ಲ ಏನು ಬೇಡ, ನನಗೆ ಗೊತ್ತಾಗ್ತದೆ. ನಾನು ಬರ್ತೀನಿ. ನೀನ್ ಹಿಂಗೇನಾರ ಹೊಂಟ್ರೆ ನಿನ್ ತಂಗಿ ನನ್ನ ಸುಮ್ಮನೆ ಬಿಟ್ಟಾಳ? ದುರ್ಗಿಯಾಗಿ ನನ್ನ ರಾಜ ಹಾಕ್ಬಿಡ್ತಾಳ ಆಟೆಯ. ನಿನ್ ತಂಗಿ ನಿನ್ಗೆ ಅಂತ ಬಟ್ಟೆ ಆರಿಸಿ ಮಡ್ಗವಳೆ. ಸುಮ್ಕೆ ಅದನ್ನ ಹಾಕೊಂಡು ಗುಡಿಗೆ ಹೋಗಿ ಕೈ ಮುಗ್ದು ಒಳ್ಳೇದ್ ಮಾಡು ಅಂತ ಬೇಡ್ಕೊಂಡು ಆಮೇಲೆ ಪಂಚಾಯತಿಗೆ ಹೋಗು. ನನ್ ತಂಗಿ ಹೇಳಿದ್ಮೇಲೆ ಮುಗೀತು. ಸುಪ್ರೀಂ ಕೋರ್ಟ್ ಆರ್ಡರ್ ಇದ್ದ ಹಾಗೆ. ಆಯ್ತಜ್ಜಿ, ನನ್ ಬಟ್ಟೆ ಬದಲಾಯಿಸ್ಕೊಂಡು ಹೋಗ್ತೀನಿ. ಲೇ ಕೆಂಪ, ಯಾಕೋ ಬೆಳಗ್ಗೆನೆ ನನ್ ಕಾಲಿಗೆ ಬೀಳ್ತಾ ಇದ್ಯಾ? ಅಣ್ಣ, ನಾನ್ ಕಾಲೊಡು ಬಿದ್ದಿದ್ದು, ನಮಸ್ಕಾರ ಮಾಡಕ್ಕಲ್ಲ. ಹೇಗಿದ್ರು ಬೀಳೋದ್ ಬಿದ್ದಿದ್ಯಾ? ಅಜ್ಜಿ ಕಾಲಿಗೂ ಬಿದ್ದು ಆಶೀರ್ವಾದ ತಗೋ. ಅಣ್ಣ, ಅಜ್ಜಿ ಎಲ್ರಿಗೂ ಆಶೀರ್ವಾದ ಮಾಡಲ್ಲ, ಬರೀ ಮೊಮ್ಮಕ್ಳಿಗೆ ಮಾತ್ರ ಮಾಡೋದು. ಏನೋ ಆಶೀರ್ವಾದದ ಗಂಟು ಕರ್ಗೋಗುತ್ತೆ ಅನ್ನೋ ಕಾಡುತ್ತೆ. ಬೈಲಿ, ಅದ್ ಹಂಗಲ್ಲ ಕಣೋ ಗೂಬೆ ಮುಂಡೆದೆ. ಈ ಕಾಲ್ದಾಗೆ ಕಾಲಿಗೆ ಬೀಳೋ ನೆವದಾಗೆ ಕಾಲ್ ಎಳಿತಾವ್ ನೋಡು, ಅದಕ್ಕೆ ದೂರ ಇಟ್ಟಿವ್ನಿ. ನೀನು ಅಂತ ಪಿಕ್ನಾಸಿನೇ ಅಲ್ವಾ? ತಾಯಿ, ಎಲ್ಲರಿಗೂ ಅಣ್ಣ ಅಂದ್ರೆ ಬರೀ ಅಣ್ಣ ಅಷ್ಟೇ. ಆದ್ರೆ ನನ್ನ ಪಾಲ್ಗೆ ಅಣ್ಣನೇ ನನ್ನ ಉಸಿರು. ಅವ್ನು 100 ಕಾಲ ನನ್ನತ್ತ ಚೆನ್ನಾಗಿರ್ಬೇಕು. ಇಲ್ಲ ಅಂದ್ರೆ ನನ್ನ ಬಗ್ಗೆ ಗೊತ್ತಲ್ಲ, ನೀನ್ ದೇವ್ರು ಅಂತಾನೂ ನೋಡಲ್ಲ.
ನನ್ನ ಅಣ್ಣಂಗೆ ಏನು ತೊಂದರೆ ಆಗ್ದಂಗೆ ಅವನ್ನ ಚೆನ್ನಾಗಿ ನೋಡ್ಕೊಂಡು ಅವನ್ಗೊಳ್ಳೆ ಕೀರ್ತಿ ಹೆಸರು ಬರೋ ಹಂಗ್ ಮಾಡು, ಸರಿನಾ? ಏನಮ್ಮ ತುಳಸಿ, ದೇವ್ರಿಗೆ ಬೆದರಿಕೆ ಆಗ್ತೀಯಾ? ದೇವ್ರಂದ್ರೆ ಭಯ ಇಲ್ವಾ ನಿನ್ಗೆ? ನಾನ್ ಯಾಕೆ ಭಯ ಪಡ್ಬೇಕು? ತಪ್ಪು ಮಾಡಿರೋ ಭಯ ಪಡ್ಬೇಕು. ನಾನೇ ತಪ್ಪು ಮಾಡಿಲ್ವಲ್ಲ. ನಾನ್ಯಾವ ದೇವ್ರಿಗೂ ಹೆದ್ರಲ್ಲ. ನನ್ ಪಾಲ್ಗೆ ನನ್ನ ಅಣ್ಣನೇ ದೇವ್ರು. ನನಗ್ ಭಯ ಭಕ್ತಿ ಇರೋದು ನನ್ನ ಅಣ್ಣನ ಮೇಲೆ ಮಾತ್ರ. ಏನ್ ನೋಡ್ತಾ ನಿಂತ್ಬಿಟ್ರಿ? ನಮ್ಮ ಅಣ್ಣ ಪಂಚಾಯತಿ ಪ್ರೆಸಿಡೆಂಟ್ ಆಗಿ 3ನೇ ಸಲ ಗೆದ್ದು ನ್ಯಾಯ ಮಾಡಕ್ ಹೋಗ್ತಿದ್ದಾನೆ. ನೀವ್ ಅಣ್ಣನ ಹೆಸರಲ್ಲಿ ಅರ್ಚನೆ ಮಾಡಿ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ಳಿ, ಆಯ್ತಾ? ಅಣ್ಣ, ಎಷ್ಟೊತ್ತಣ್ಣ ಬರಕ್ಕೆ? ನಾನು ಆಗ್ಲೇ ಪೂಜೆ ಸಾಮಾನು ಕೊಟ್ಟಾಯ್ತು. ನಾನ್ ಬೇಗನೆ ಹೊರಟ್ನಮ್ಮ, ಆದ್ರೆ ನೀನೇ ಈ ಶರ್ಟಿನ ಹಾಕೊಳಕ್ ಹೇಳಿದ್ವಿ ಅಂತಲ್ಲ, ಅದಕ್ಕೆ ತಡ ಆಯ್ತು. ಅಣ್ಣ, ಈ ಬಟ್ಟೆ ನಿಂಗೆ ತುಂಬಾ ಚೆನ್ನಾಗಿ ಒಪ್ಪುತ್ತೆ. ರಾಜ್ಕುಮಾರ್ ಅಂತಾನೆ ಕಾಣ್ತಿದ್ಯಾ. ನಾನು ಅದನ್ನೇ ಹೇಳಿದೆ, ನಮ್ಮಣ್ಣ ಒಳ್ಳೆ ರಾಜ್ಕುಮಾರ್ ಕಂಡಿಕೊಂಡೆ ಅಂತ. ನೀನ್ ಯಾವಾಗ ಹೇಳ್ದೆ? ಹೇಳಿಲ್ವಾ? ಹಂಗಾಯ್ತು ಕಾರಣ. ಅಯ್ಯೋ ಬಾ ಅಣ್ಣ, ಪೂಜೆಗೆ ಹೊತ್ತಾಯ್ತು. ಶಿವಣ್ಣ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಅರ್ಚಕ್ರೆ. ಚಂದವೋ ಬಲು ಚಂದವೋ ಇವರಿಬ್ಬರ ಸಂಭ್ರಮ, ಎಷ್ಟು ಹೇಳು ಸಾಲದಿನ್ನು ಮಮತೆಯ ಮಿಡಿತಗಳು, ಇಬ್ಬರ ಉಸಿರೊಂದೇ ಹೃದಯ. ಅಪ್ಪ ಅಮ್ಮನ ಪ್ರೀತಿ ಅಣ್ಣ ತಂಗಿಯಲ್ಲೇ. ಸರಿ, ನಾವು ಹೋಗಿ ಬರ್ತೀವಿ. ಒಳ್ಳೇದಾಗ್ಲಮ್ಮ. ಸರಿ, ಬರ್ತೀವಿ. ಪಂಚಾಯತಿ ಹತ್ರ ಬಾ. ಬರ್ಲಿಲ್ಲ ಅಂದ್ರೆ ಮಾತೇ ಆಡ್ಸಲ್ಲ, ಟೂ ಬಿಟ್ಬಿಡ್ತೀನಿ. ಆಯ್ತು ತಗೋ, ಬರ್ತೀನಿ. ಸರಿ ಸರಿ, ಬೇಗ ಬನ್ನಿ. ಅಣ್ಣ ಅಣ್ಣ, ಗಾಡಿ ನಿಲ್ಸು, ಗಾಡಿ ನಿಲ್ಸು. ಏ ಸರೋಜಕ್ಕ, ನೀನ್ ಪಂಚಾಯತಿಗೆ ಬರೋದ್ ಬಿಟ್ಟು ಇಲ್ಲೇನ್ ಮಾಡ್ತಿದ್ಯಾ? ಬರ್ತೀನಿ ನಡಿಯವ್ವ. ನಿಮ್ಮಣ್ಣ 3ನೇ ಸಲ ಗೆದ್ದಿದ್ ಖುಷಿಗೆ ಹಬ್ಬ ಮಾಡ್ತಿದೀವಿ. ಸರಿ ಸರಿ, ಬೇಗ ಬನ್ನಿ. ಅಣ್ಣ ತಂಗಿ ಅಂದ್ರೆ ಹೀಗಿರ್ಬೇಕು. ಈ ಸುಭದ್ರನ ಕಟ್ಕೊಳ್ಳೋ ಅರ್ಜುನ ಎಲ್ಲವನೋ ಏನೋ. ಎಲ್ಲೋ ಯಾಕಿರ್ತಾನೆ, ಇಲ್ಲೇ ಅವನಲ್ಲ, ಅವ್ರ ಅತ್ತೆ ಮಗ. ಇವನ್ನೇ ಲಗ್ನ ಆಗ್ಬೇಕು ಅಂತ ಒಂಟಿ ಕಲಲ್ಲಿ ತಪಸ್ ಮಾಡ್ಕೊಂಡು ನಿಂತವನೆ. ಬರ್ತಾರ ಏನೋ. ಅಪ್ಪ ಮಕ್ಕಳು ಈ ಶೋಕಿಗೇನು ಕಮ್ಮಿ ಇಲ್ಲ. ಯಾಕಾದ್ರೂ ಇದಾರೋ ನಮ್ಮೂರಲ್ಲಿ. ಇವರಿಂದ ಇಡೀ ಊರಿಗೆ ಕೆಟ್ಟ ಹೆಸರು. ನೋಡ್ದೇನಪ್ಪ, ಈ ಜನ ನಮ್ಮ ಬಗ್ಗೆ ಎಷ್ಟು ಕೇವಲವಾಗಿ ಮಾತಾಡ್ತಿದಾರಂತ. ಒಂದಲ್ಲ ಒಂದಿನ ಇದೆ ಇವರಿಗೆಲ್ಲ ಮಾರಿ ಹಬ್ಬ. ಆ ದಿನ ಇವತ್ತೇ ಅನ್ಕೋ. ಇವತ್ತಿನ ಪಂಚಾಯತಿಗೆ ಬರೀ ನಮ್ಮೂರ್ ಜನ ಮಾತ್ರ ಅಲ್ಲ, ಸುತ್ತಮುತ್ತ 10 ಹಳ್ಳಿಯಿಂದ ಬರ್ತಾವ್ರೆ. ಏನಾರ ಕಿತಾಪತಿ ತೆಗೆದು ಇವತ್ತು ಶಿವರಾಜನ ಮಾನ ಹರಾಜಾಗಂಗ್ ಮಾಡಬೇಕು. ಆಗ ನಮ್ಮೂರ್ ಮಾತ್ರ ಅಲ್ಲ, ಸುತ್ತಮುತ್ತ ಹಳ್ಳಿನಾಗೆ ಅವನ್ ತಲೆ ಎತ್ಕೊಂಡು ಓಡಾಡಕ್ ಆಗ್ದಂಗ್ ಮಾಡ್ಬೇಕು. ಹಂಗ ಮಡಗಬೇಕು ನಾಡು ಬಾಂಬನ್ನ. ಮುಂದ ನೋಡು ದೊಡ್ಡ ಮನ್ಸ. ಯಾರಪ್ಪ ಅದು? ಇನ್ಯಾರು? ಶಿವರಾಜನ ಸೋದರ ಮಾವ. ನಮಸ್ಕಾರ ನಿಂಜಪ್ಪ. ಯಾಕೋ ಕಿವಿನಲ್ಲಿ ಗುಗ್ಗೆ ಕಟ್ಬಿಟ್ಟೈತೆ ಕಣ್ಲ. ಸರಿಯಾಗಿ ಕೇಳ್ಸಕ್ಕೆ ಇಲ್ಲ, ಕ್ಲೀನ್ ಮಾಡಿಸ್ಬೇಕಾಗಿತ್ತು.
ರಾಘವೇಂದ್ರ. ಕೂತ್ಕೊಳ್ಳಿ. ಎಲ್ರೂ ಬಂದಾಯ್ತಲ್ಲ, ಪಂಚಾಯಿತಿ ಶುರು ಮಾಡ್ಬೋದಲ್ವಾ? ಆಗ್ಬೋದು ಮಾವ. ಹೇಳಪ್ಪ, ಏನ್ ನಿನ್ ಸಮಸ್ಯೆ? ನಮಸ್ಕಾರ ಪ್ರೆಸಿಡೆಂಟ್ರೇ. ನನ್ನ ಎದುರುಗಡೆ ನಿಂತಿರೋರು ನನ್ನ ತಂದೆ ತಂಗಿ, ನಮ್ಮತ್ತೆ. ನಾವು ಚಿಕ್ಕವರಿದ್ದಾಗ ನನ್ನನ್ನು ಅವ್ರ ಮಗಳು ಕೊಟ್ಟು ಮದುವೆ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ರು. ನನಗೂ ಅವ್ರ ಮಗಳಿಗೂ ಜಾತಕ ಸರಿ ಬರಲಿಲ್ಲ. ಅದಕ್ಕೆ ನಾನು ಇವಾಗ ಬೇರೆ ಮದುವೆ ಆಗ್ತಾ ಇದ್ದೀನಿ. ಆದರೆ ಇವಾಗ ನಮ್ಮ ಅತ್ತೆ ಬಂದು ನಮ್ಮ ಮಗಳು ಮದುವೆ ಆಗಲಿಲ್ಲ ಅಂದರೆ ನಮ್ಮ ಅಪ್ಪನ ಆಸ್ತಿಲಿ ಅರ್ಧ ಭಾಗ ಕೊಡು ಅಂತ ಕೇಳ್ತಾ ಇದ್ದಾರೆ. ಇದು ನ್ಯಾಯನಾ? ಹೇಗೆ ಸರ್ ಹೋಗುತ್ತಿದ್ದು? ಇದಕ್ಕೆ ನೀವೇ ಒಂದು ತೀರ್ಪು ಕೊಡಿ. ಈ ಊರಿನ ಪಂಚಾಯತ್ ಅಧ್ಯಕ್ಷರು ಒಳ್ಳೆ ತೀರ್ಪು ಕೊಡ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ. ಒಂದ್ಸಲ ನೋಡಲ್ವಾ? ಆಯ್ತು, ನೋಡಿರಿ. ಬನ್ನಿ. ನೀವೇನ್ ಹೇಳ್ತೀರಮ್ಮ? ಬುದ್ಧಿ, ತವ್ರ ಮನೆ ಸಂಬಂಧ ಕಡ್ಕೋಬಾರ್ದು ಅಂತ ಹೇಳಿ ನನ್ನ ಮಗಳನ್ನ ಅಣ್ಣನ ಮಗನ್ಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಆಸೆ ಪಟ್ಟಿದ್ದು ದಿಟ. ಈಗ ಆಗಕ್ಕಿಲ್ಲ ಅಂತ ಗೊತ್ತಾಯ್ತು. ನನ್ನ ತವ್ರ ಮನೆಯಿಂದ ಈಗ ನನ್ಗೆ ಏನ್ ಸೇರ್ಬೇಕೋ ಅದನ್ನ ಕೇಳ್ತೀವಿ. ಇದ್ರಾಗೆ ಅನ್ಯಾಯ ಏನೈತೆ? ನೀನ್ ಯಾವತ್ ಮದ್ವೆ ಮಾಡ್ಕೊಂಡು ಗಂಡನ ಮನೆಗೆ ಹೋದ್ಯೋ ಅವತ್ತೇ ನಿನ್ಗೂ ತವ್ರ ಮನೆ ಮಧ್ಯೆ ಇದ್ದ ಸಂಬಂಧ ಮುಗಿದೋಯ್ತು. ಈಗ ನಾಟಕ ಮಾಡ್ಕೊಂಡು ಆಸ್ತಿಯಲ್ಲಿ ಪಾಲ್ಕೆಳಕ್ ಬಂದಿದ್ಯಾ? ನಿಲ್ಸು. ಹೆಣ್ಣನ್ನ ಭೂಮಿಗೆ ಹೋಲಿಸ್ತಾರೆ. ಇಡೀ ಜಗತ್ತೇ ಹೆಣ್ಣಿಗೆ ಸೇರಿದ್ದು. ಅಂಥದ್ರಲ್ಲಿ ಇವ್ರಿಗೆ ಸೇರ್ಬೇಕಾಗಿರೋ ತುಂಡು ಭೂಮಿನ ಇವ್ರಿಗೆ ಕೊಡಲ್ಲ ಅಂತ ಹಠ ಮಾಡ್ತಿದ್ಯಾ? ಒಂದ್ ಸ್ವಲ್ಪನೂ ಮನುಷ್ಯತ್ವ ಇಲ್ವಾ ನಿನ್ಗೆ? ನಮ್ಮಪ್ಪ ಇವ್ರು ಮದ್ವೆ ಮಾಡ್ಬೇಕಾದ್ರೆ ಏನೇನ್ ಮಾಡ್ಬೇಕೋ ಎಲ್ಲ ಮಾಡಿದ್ದಾರೆ. ಈಗ ಮತ್ತೆ ಆಸ್ತಿಯಲ್ಲಿ ಪಾಲ್ ಕೇಳಿದ್ರೆ ಯಾವ ನ್ಯಾಯ? ಮದುವೆ ಮಾಡ್ಕೊಟ್ರೆ ಋಣನೇ ಮುಗ್ದೋಯ್ತಾ? ಅವ್ರ ಕರ್ತವ್ಯನ ಅವರು ಮಾಡಿದ್ದಾರೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸಿಟಿಯಲ್ಲಿ ನೀನು ಓದ್ಯಲ್ಲ, ಅದಕ್ಕೆ ದುಡ್ಡೆಲ್ಲಿಂದ ಬಂತು? ಅದಕ್ಕೂ ನಿನ್ ತಂದೆನೆಲ್ವಾ ಕೊಟ್ಟಿದ್ದು? ಇವ್ರಿಗೆ ಆಸ್ತಿ ಮೇಲೆ ಹಕ್ಕಿಲ್ಲ ಅಂದ್ಮೇಲೆ ನಿನಗೆ ಹೇಗೋ ಇರುತ್ತೆ? ದೇವರು ಎಲ್ಲ ಕಡೆ ಇರೋಕ್ಕಾಗಲ್ಲ ಅಂತಾನೆ ಅಮ್ಮನ ರೂಪದಲ್ಲಿ ಇದ್ದಾರೆ ಅಂತಾರೆ. ಆದ್ರೆ ಅಮ್ಮ ಕೂಡ ಕಾಲ ಪೂರ್ತಿ ನಮ್ ಜೊತೆ ಇರೋದಕ್ಕಾಗಲ್ಲ. ಅದಕ್ಕೆ ನಮಗೆ ಅಕ್ಕ ತಂಗಿ ಅಂತ ಒಡ ಹುಟ್ಟಿದವ್ರನ್ನ ಕೊಡ್ತಾನೆ. ನೀನು ಇವ್ರನ್ನ ನಿಮ್ಮಪ್ಪನ ತಂಗಿ ಅನ್ನೋದನ್ನ ನೋಡ್ದೆ ನಿನ್ ಒಡ ಹುಟ್ಟಿದವರು ಅನ್ಕೊಂಡ್ ನೋಡು. ಆಗ ನನ್ನ ಮಾತು ನಿನಗೆ ಅರ್ಥ ಆಗತ್ತೆ. ಸಿಕ್ಕಾಪಟ್ಟೆ ಬ್ಲೇಡ್ ಆಗ್ತಾನೆ. ನಡಿ ಹೋಗೋಣ. ಏಯ್, ಸುಮ್ಕಿರ್ಲ ಹೊಸಿ ನೋಡವ. ಒಂದೇ ಒಂದು ಸಲ ನಿಮ್ಮಪ್ಪನ ಸ್ಥಾನದಲ್ಲಿ ನಿಂತ್ಕೊಂಡು ಇವ್ರ ಬಗ್ಗೆ ಯೋಚನೆ ಮಾಡು. ಇವರಿಬ್ರು ಚಿಕ್ಕ ವಯಸ್ಸಲ್ಲಿ ಎಷ್ಟು ಅನ್ಯೋನ್ಯವಾಗಿ ಪ್ರೀತಿ ವಾತ್ಸಲ್ಯ ಹಂಚ್ಕೊಂಡು ಬೆಳೆದಿರ್ತಾರೆ, ಬಾಳಿರ್ತಾರೆ. ಮದುವೆ ಆಗಿ ಹೊಸ ಕುಟುಂಬ ಸೇರಿದ ಮೇಲೂ ಕೂಡ ವರ್ಷಕ್ಕೊಂದ್ಸಲ ಬರೋ ದೀಪಾವಳಿಗೋ ಯುಗಾದಿಗೋ ತವ್ರ ಮನೆಯಿಂದ ಬರೋ ಉಡುಗೊರೆ ಬಗ್ಗೆ ಅಕ್ಕ ಪಕ್ಕದವ್ರ ಹತ್ರ ಹೆಮ್ಮೆಯಿಂದ ಹೇಳ್ಕೊಂಡು ಮೆರೆದಾಡ್ತಾರೆ. ಅದು ಈ ಮಣ್ಣು, ಹೆಣ್ಣಿನ ಹೆಮ್ಮೆ. ಅವರ ದೃಷ್ಟಿಯಲ್ಲಿ ಅಣ್ಣ ಯಾವಾಗ್ಲೂ ಅಪ್ಪನ್ಗಿಂತ ಒಂದು ಕೈ ಮೇಲೆ. ಯಾಕೆ ಗೊತ್ತಾ? ಅಪ್ಪನ ಹತ್ರ ಹೇಳೋಕಾಗದೆ ಇರೋ ಎಷ್ಟೋ ವಿಷಯಗಳನ್ನ ತಂಗಿ ತನ್ನ ಅಣ್ಣನ ಹತ್ರ ಹೇಳ್ಕೊಂಡು ತನ್ನ ಮನಸ್ಸಿನ ದುಗುಡನ ಕಮ್ಮಿ ಮಾಡ್ಕೋತಾಳೆ. ಮದುವೆ ಮಾಡ್ಕೊಂಡು ತವ್ರ ಮನೆ ಬಿಟ್ಟು ಗಂಡನ ಮನೆಗೆ ಹೋಗುವಾಗ ಅವಳು ತನ್ನ ಜೊತೆ ತಗೊಂಡು ಹೋಗೋದು ಒಂದೇ ಒಂದು. ಅದೇನು ಗೊತ್ತಾ? ಅಣ್ಣನ ನಂಬಿಕೆ. ನಿನ್ನ ಸ್ಥಾನದಲ್ಲಿ ನಿನ್ ತಂದೆ ಇದ್ದಿದ್ರೆ ಅವ್ರ ತಂಗಿಗೆ ಕಷ್ಟ ಇದೆ ಅಂತ ಗೊತ್ತಾದಾಗ ಅವ್ರಿಗೆ ಆಸ್ತಿ ಬರ್ಕೊಡ್ತಿದ್ರ? ಇಲ್ಲ ನೀನ್ ಮಾಡಿರೋ ಥರ ಪಂಚಾಯತಿನ ಕರೆಸಿ ಆಸ್ತಿನ ಹೊಡ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ರ? ನೀನೇ ಯೋಚನೆ ಮಾಡು. ಒಂದು ವೇಳೆ ನನ್ನ ತಂಗಿಗಿಂತ ಪರಿಸ್ಥಿತಿ ಬಂದಿದ್ರೆ ಅರ್ಧ ಆಸ್ತಿ ಏನು, ಪೂರ್ತಿ ಆಸ್ತಿನೇ ಬರ್ಕೊಡ್ತಿದ್ದೆ. ಬರೀ ಆಸ್ತಿ ಅಲ್ಲ, ನನ್ನ ಪ್ರಾಣನೇ ಕೊಡ್ತಿದ್ದೆ. ಮಣ್ಣಲ್ಲಿ ಮಣ್ಣಾಗಿ ಹೋಗೋರು ನಾವು. ಮಣ್ಣಿಗೆ ಆಸೆ ಪಟ್ಟು ಒಡ ಹುಟ್ಟಿದವ್ರ ಬಾಯಿಗೆ ಮಣ್ಣು ಹಾಕೋ ಪ್ರಯತ್ನ ಯಾವತ್ತೂ ಮಾಡಬಾರ್ದು. ನೀನು ಮಾಡ್ತಾ ಇರೋದು ಎಷ್ಟು ದೊಡ್ಡ ತಪ್ಪು ಅಂತ ನಿನಗೆ ಈಗಲಾದ್ರೂ ಗೊತ್ತಾಗ್ತಾ ಇದೆಯಾ? ದಯವಿಟ್ಟು ನನ್ನ
ಕ್ಷಮಿಸಿ, ನಾನು ಮಣ್ತಿನೋ ಕೆಲಸ ಮಾಡಿಬಿಟ್ಟೆ. ಕ್ಷಮೆನ ನಿಮ್ಮ ಅತ್ತೆ ಹತ್ರ ಕೇಳು. ನನ್ನಿಂದ ನಿಮ್ಗೆ ತುಂಬಾ ನೋವಾಗಿದೆ. ಹೇಳತ್ತೆ ನಿಮ್ಗೆ ಎಷ್ಟು ಆಸ್ತಿ ಬೇಕು ಅಂತ ನಾಳೆ ಇವ್ರ ಸಮಕ್ಷಮದಲ್ಲಿ ಬರ್ಕೊಡ್ತೀನಿ. ಹೇಳಿಯತ್ತೆ. ಇಲ್ಲಪ್ಪ, ನನ್ಗೆ ಯಾವ ಆಸ್ತಿನೂ ಬೇಡ. ನಾನು ಇಷ್ಟು ದೊಡ್ಡವಳಾಗಿ ಇಷ್ಟು ಸಣ್ಣ ಬುದ್ಧಿ ತೋರಿಸ್ಬಿಟ್ಟೆ. ದಯವಿಟ್ಟು ಕ್ಷಮಿಸ್ಬಿಡಪ್ಪ. ಅತ್ತೆ, ನನಗೀಗ ಸಮಾಧಾನ ಆಯ್ತು. ಈ ಸಮಸ್ಯೆನ ನೀವು 4 ಗೋಡೆ ಮಧ್ಯೆನೇ ಬಗೆಹರಿಸ್ಕೋಬಹುದಾಗಿತ್ತು. ಆದ್ರೂ ನೀವು ಪಂಚಾಯತಿಗೆ ಬಂದಿದ್ದೀರಾ. ಕಾನೂನಿನ ಪ್ರಕಾರ ಅತ್ತೆಗೆ ಅರ್ಧ ಆಸ್ತಿನ ಸಮವಾಗಿ ಕೊಡಬೇಕು ಅನ್ನೋದೇ ಈ ಪಂಚಾಯತಿ ತೀರ್ಪು. ಸಾಕು ನಿಲ್ಸರಪ್ಪ. ಇವನ್ ದೊಡ್ಡ ಮ್ಯಾಜಿಸ್ಟ್ರೇಟ್, ಈ ಪಂಚಾಯತ್ ಒಂದ್ ದೊಡ್ಡ ಹೈಕೋರ್ಟ್ ತರ ಆಡ್ತಿದ್ದೀರಲ್ಲ. ಅವನ ಅತ್ತೆನ ಆಸ್ತಿ ಬೇಡ ಅಂತ ಇದ್ದಾಳೆ, ಅರ್ಧ ಆಸ್ತಿ ಕೊಡು ಅಂತ ಹೇಳಕ್ ನೀನ್ ಯಾವನು? ಬಾರೋ ನನ್ನ ಅತ್ತೆ ಮಗನೆ, ಅನ್ಕೊಂಡೆ ಇನ್ನು ಮಾತಾಡ್ಲಿಲ್ಲ ಅಂತ. ಕೊನೆಗೂ ಬೊಗಳ್ಬಿಟ್ಯಾ? ಹೌದು, ನಮ್ಮ ಅಣ್ಣ ಮ್ಯಾಜಿಸ್ಟ್ರೇಟೇ, ಇದು ಕೋರ್ಟೆ. ಅವರೇ ಆಸ್ತಿ ಕೊಡೋಕ್ ಒಪ್ಕೊಂಡ್ಮೇಲೆ ನಿಂದೇನೋ ಮಧ್ಯದಲ್ಲಿ ಕ್ಯಾತೆ? ನೀನ್ ಯಾಕೆ ಮಧ್ಯದಲ್ಲಿ ಸಗಣಿ ಹಾಕಕ್ ಬರ್ತಿದ್ಯಾ? ನಮ್ಮ ಅಣ್ಣ ಒಂದ್ಸಲಿ ತೀರ್ಪು ಕೊಟ್ರೆ ಮುಗೀತು. ಅದನ್ನ ಯಾರ ಕೈಲೂ ಚೇಂಜ್ ಮಾಡಕ್ ಆಗಲ್ಲ. ಈ ಊರಿನ ಜನ ಕೋರ್ಟು, ಕಚೇರಿ, ಪೊಲೀಸ್ ಸ್ಟೇಷನ್ ಅಲಿಬಾರ್ದು ಅಂತಾನೆ ನಮ್ಮ ಅಣ್ಣನ್ನ 3 ಸಲ ಗೆಲ್ಸಿ ಪಂಚಾಯತಿ ಪ್ರೆಸಿಡೆಂಟ್ ಮಾಡಿರೋದು. ನಿನಗ್ ಮಾಡಕ್ ಬೇರೆ ಕೆಲ್ಸ ಇಲ್ಲ, ದೊಡ್ಡದಾಗ ಹೇಳಕ್ ಬಂದ್ಬಿಟ್ಟ. ನೋಡು, ಇಲ್ಲಿಂದ ಜಾಗ ಖಾಲಿ ಮಾಡ್ಬಿಡು. ಇಲ್ಲ ಅಂದ್ರೆ ಓಸಿ ತಡ್ಕಳ್ಳ, ಎಲ್ಲದಕ್ಕೂ ದೊಡ್ಡದಾಗ ಕೈ ಎತ್ಕೊಂಡು ಹೋಗ್ಬಿಡ್ತಾವೆ. ಸುಮ್ಕಿರೋ. ಅಣ್ಣ, ನಾವ್ ಹೋಗಣ್ವಾ? ನಾವಿನ್ ಬರ್ತೀವಿ. ಗಂಡ ಆಗೋ ನನ್ನ ಮರ್ಯಾದಿನೇ ಇಲ್ದೆ ಎಲ್ರ ಮುಂದೆ ನನ್ನನ್ನೇ ಉಚ್ಚಾಯಿಸಿ ನಾಲ್ಗೆ ಹರಿಬಿಡ್ತಾಳೆ. ನೀನೇನಾದ್ರೂ ನನ್ನನ್ನು ತಡಿಲಿಲ್ಲ ಅಂದಿದ್ರೆ ಅವಳು ಹಲ್ಲೆಲ್ಲ ಉದುರಿಸ್ಬಿಡ್ತೀನಿ. ಸುಮ್ನಿರ್ಲ. ಅಲ್ಲ ಕಣ್ಲ, ಅವಳು ಹಲ್ಲು ಮುರಿದು ಅವಳನ್ನೇ ಮದುವೆ ಆಗ್ತೀಯಾ? ಏನ ನೀನ? ನೋಡು, ಅವನು ಕೊಟ್ಟ ತೀರ್ಪು ಅವನಿಗೆ ಬಗ್ನಿಗೆ ಊಟ ಆಗಬೇಕು. ಹಂಗ ಮಾಡೋಕೆ ನನ್ನ ಹತ್ರ ಸೂಪರ್ ಆಗಿರೋ ಐಡಿಯಾ ಐತೆ. ಏನ್ ಹೇಳ್ತಿದ್ಯಪ್ಪ? ಅಲ್ಲ ಕಣ್ಲ, ನಿಮ್ಮವ್ವ ಅವನಿಗೆ ಏನಾಗಬೇಕು? ಅವನಪ್ಪನ ತಂಗಿ ಅಂದ್ರೆ ಸೋದರತ್ತೆ. ಅವಳನ್ನ ಅಂದ್ರೆ ನಿಮ್ಮವ್ವನ ಅವನ ಹತ್ರ ಕಳಿಸಿ ಅರ್ಧ ಆಸ್ತಿ ಕೊಡುವಂತ ಕೇಳ್ಸವ. ಆಹಾ, ದೊಡ್ಡ ಗಣಂದಾರಿ ಐಡಿಯಾ ನಿಂತು. ನಿನ್ ಹೆಂಡತಿ ಕೈಯಲ್ಲಿ ಭಿಕ್ಷೆ ಪಾತ್ರ ಕೊಟ್ಟು ಕಳಿಸಿದ್ರೆ ನಮ್ ಸಿಗೋದು ಅರ್ಧ ಆಸ್ತಿ ಮಾತ್ರ. ನನಗ್ ಬೇಕಾಗಿರೋದು ಪೂರ್ತಿ ಆಸ್ತಿ. ತುಳಸಿನ ಮದುವೆ ಆದ್ರೆ ಆ ಪೂರ್ತಿ ಆಸ್ತಿ ನಂದಾಗತ್ತೆ. ಅದಕ್ಕೇನ್ ಮಾಡ್ಬೇಕು ಅದನ್ನ ಯೋಚನೆ ಮಾಡ. ಬಂದ್ಯ ಮಗ, ಬಾ. ಆಹಾ, ಅದೆಷ್ಟು ಬುದ್ಧ ಕಾಣ್ತಿದ್ಯೋ ಶಿವಣ್ಣ. ಏ ಅಜ್ಜಿ ಬಜ್ಜಿ, ದಾರಿ ಬಿಡು. ಏನಮ್ಮ ಇದು ತುಳಸಿ? ಒಳ್ಳೆ ಚಿಕ್ಕ ಮಕ್ಳಿಗೆ ದೃಷ್ಟಿ ತೆಗಿಯತ್ತಾರ. ನೀನು ಒಂಥರ ಮಗುನೇ, ನಿನಗದೆಲ್ಲ ಗೊತ್ತಾಗಲ್ಲ. ಸುಮ್ಮನೆ ನಿಂತ್ಕೋ. ಕೆಟ್ಕಂಡ್ ಬಿದ್ರೆ ಆಗ್ಬಾರ್ದೇ ಆಗೋದು. ನಾಯಿ ಕಣ್ಣು, ನರಿ ಕಣ್ಣು, ಗೂಬೆ ಕಣ್ಣು, ಕೆಟ್ಟೋರ್ ಕಣ್ಣು, ಹೊಟ್ಟೆ ಉಟ್ಕೊಂಡವ್ರ ಕಣ್ಣು, ಬಟ್ಟೆ ಹರ್ಕೊಂಡವ್ರ ಕಣ್ಣು, ಆ ಇಂದ್ರನ್ ಕಣ್ಣು, ಅವ್ರಪ್ಪನ ಗೂಬೆ ಕಣ್ಣು, ಎಲ್ಲ ದೃಷ್ಟಿ ಸುಟ್ಟು ಭಸ್ಮ ಆಗೋಗ್ಲಿ. ಥು 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 ಥು. ಏನಮ್ಮ ತುಳಸಿ, ಬರೀ ನಿಮ್ಮ ಅಣ್ಣಂಗ್ ಮಾತ್ರ ದೃಷ್ಟಿ ತೆಗಿತೀಯೋ ಇಲ್ಲ ಈ ಮಾವಂಗೂ ಸ್ವಲ್ಪ ದೃಷ್ಟಿ ತೆಗಿತೀಯೋ? ಏನ್ ಮಾವ ನೀನು? ನಮ್ಮ ಅಣ್ಣ ಹೀರೋ ತರ ಇರ್ಬೇಕಾದ್ರೆ ನಿಂಗೆ ಯಾವ ಹುಡುಗಿ ದೃಷ್ಟಿ ಬೀಳುತ್ತೆ? ಮಾವಯ್ಯ, ಇವಳ ಜೊತೆ ಮಾತ್ನಲ್ಲಂತೂ ಗೆಲ್ಲೋದಕ್ಕಾಗಲ್ಲ. ಬನ್ನಿ ಒಳಗಡೆ ಹೋಗೋಣ. ಮಗ, ಪಂಚಾಯತಿ ಹೆಂಗಾತ? ಅದನ್ ಕೇಳ್ ಪ್ರಯೋಜನ ಇಲ್ಲ ಅಜ್ಜಿ ಬಜ್ಜಿ. ನೀನ್ ಬಂದು ಕಣ್ಣಾರ ನೋಡ್ಬೇಕಿತ್ತು. ಅವಾಗ ನಿನ್ ಮೊಮ್ಮಗನ್ ತಾಕತ್ತೇನು ಅಂತ ಗೊತ್ತಾಗ್ತಿತ್ತು. ಬರಬಹುದಾ? ಬನ್ನಿ. ನಮಸ್ಕಾರ. ನಾನು ರಾಮಸ್ವಾಮಿ ಅಂತ, ಪಕ್ಕದ ಹಳ್ಳಿಯವನು. ಇವತ್ತು ಪಂಚಾಯತಿಲಿ ನಿಮ್ ತೀರ್ಪು ಕೇಳಿ ತುಂಬಾ ಸಂತೋಷ ಆಗಿದೆ. ನಿಮ್ಮ ಅಭ್ಯಂತರ ಏನು ಇಲ್ಲ ಅಂದ್ರೆ ಒಂದ್ ಸಂಬಂಧದ ಬಗ್ಗೆ ಮಾತಾಡೋಣ ಅಂತ.
ಪಂಚಾಯಿತಿಗೆ ನನ್ನ ಜೊತೆಗೆ ನನ್ನ ಸ್ನೇಹಿತರೊಬ್ರು ಬಂದಿದ್ರು. ಅವ್ರಿಗೆ ನಿಮ್ಮ ಮಾತು ನಡವಳಿಕೆ ತುಂಬಾ ಇಷ್ಟ ಆಗಿದೆ. ಅಲ್ಲಿ ನಿಮ್ಮ ತಂಗಿನೂ ನೋಡಿದರೆ ಅವ್ರ ಮಗನಿಗೆ ತಂದ್ಕೋಬೇಕು ಅಂತ ಆಸೆ ಪಟ್ಟಿದ್ದಾರೆ. ಅದಕ್ಕೆ ನಿಮ್ಮ ಅಭಿಪ್ರಾಯ ತಿಳ್ಕೊಬಾ ಅಂತ ನನ್ನನ್ನು ಕಳಿಸಿದ್ದಾರೆ. ಅವರು ತುಂಬಾ ಒಳ್ಳೆಯವರು. ನೀವಿಲ್ಲಿ ಹೇಗೋ ನಮ್ಮೂರಲ್ಲಿ ಅವರು ಅದೇ ತರ ಒಳ್ಳೆ ಮನ್ತಂದವರು, ಮರ್ಯಾದಸ್ಥರು, ನ್ಯಾಯ ನೀತಿ ಧರ್ಮ ಬಿಟ್ಟು ಹೋಗೋರಲ್ಲ. ನಿಮ್ ತಂಗಿನ ನೀವು ಎಷ್ಟು ಪ್ರೀತಿಯಿಂದ ನೋಡ್ಕೋತಿರೋ ಅವರು ಮನೆ ಮಗಳು ತರ ಅಷ್ಟೇ ಪ್ರೀತಿಯಿಂದ ನೋಡ್ಕೋತಾರೆ. ಇಲ್ಲಿರುವಷ್ಟೇ ಸುಖವಾಗಿ ಅಲ್ಲೂ ಇರ್ತಾರೆ. ಶುಭಸ್ಯ ಶೀಘ್ರಂ ಅಂತ ಹೇಳ್ತಾರೆ. ನಾಳೆ ಒಳ್ಳೆ ದಿನ. ನಿಮ್ದೇನು ಅಭ್ಯಂತರ ಇಲ್ಲ ಅಂದ್ರೆ ನಾನು ಅವರನ್ನ ಕುಟುಂಬ ಸಮೇತ ಕರ್ಕೊಂಡು ಬಂದು ಶಾಸ್ತ್ರೋಕ್ತವಾಗಿ ನಿಮ್ ಹುಡುಗಿನ ನೋಡ್ಕೊಂಡು ಹೋಗ್ತೀವಿ. ಉಸಿರೇನು ಅಣ್ಣನಿಗೆ ಈ ತಂಗಿ ಅಲ್ಲವಾ, ಅಕ್ಕರೆ ಎಲ್ಲ ತಂಗಿಯನ್ನು ಈ ಅಣ್ಣನೇ ಅಲ್ಲವಾ. ನಿಮ್ಗೆ ಇಷ್ಟ ಇಲ್ಲ ಅಂತ ಕಾಣುತ್ತೆ. ಪರವಾಗಿಲ್ಲ ಬಿಡಿ, ತೊಂದರೆ ಕೊಟ್ಟದಕ್ಕೆ ಕ್ಷಮಿಸಿ. ನಾನಿನ್ ಬರ್ತೀನಿ. ಒಂದ್ ನಿಮಿಷ ನಿಂತ್ಕೊಳ್ಳಿ. ನಾಳೆ ಅವರನ್ನ ಬರೋದಕ್ಕೆ ಹೇಳಿ. ತುಂಬಾ ಸಂತೋಷ, ನೀವು ಒಪ್ಕೊಂಡ್ರಲ್ಲ. ನಾನೇನ್ ಬರ್ತೀನಿ. ತುಳಸಿಗೆ ಸಂಬಂಧ ಬಂದಿರೋ ವಿಚಾರ ಕೇಳಿ ತುಂಬಾ ಸಂತೋಷ ಆಯ್ತು. ನಮ್ಮ ದೇವಸ್ಥಾನಕ್ಕೊಬ್ರು ಜ್ಯೋತಿಷಿಗಳು ಬಂದಿದ್ದಾರೆ. ನೀವು ಬೇಕಾದ್ರೆ ನಿಮ್ ತಂಗಿ ಜಾತಕನ ಅವ್ರ ಹತ್ರ ತೋರಿಸ್ಬೋದು. ತುಂಬಾ ಚೆನ್ನಾಗಿ ಹೇಳ್ತಾರೆ. ಹಾಗೆ ಆಗ್ಲಿ. ನೀವು ಹೇಳಿದ್ದು ಒಳ್ಳೇದೇ ಆಯ್ತು. ಎಲ್ಲಿದ್ದಾರೆ ಅವರು? ಈ ಸತ್ಯ ಹೇಗೆ ಹೇಳೋದು? ಹೇಳ್ದೆ ಸುಮ್ಮನೆ ಇರಕ್ಕೂ ಆಗಲ್ಲ. ದೇವ್ರೆ, ಎಂತ ಇಕ್ಕಟ್ಟಿದು. ಸ್ವಾಮಿಗಳೇ, ನನ್ನ ತಂಗಿ ಜಾತಕದಲ್ಲಿ ಯಾವ ದೋಷನೂ ಇಲ್ಲ ಅಲ್ವಾ? ಅದು ನಿಮ್ಮ ತಂಗಿ ಜಾತಕದಲ್ಲಿ ಗಂಡಿನ ಕಡೆಯವರು ಫೋನ್ ಮಾಡಿದ್ದಾರೆ. ಹಲೋ ಹಲೋ, ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಒಂದ್ ನಿಮಿಷ ಇರಿ. ಸ್ವಾಮಿಗಳೇ, ಎಲ್ಲ ನೇರ್ಪಾಗೈತೆ ತಾನೇ? ಈ ಜಾತಕದ ಪ್ರಕಾರ ಅಣ್ಣ ತಂಗಿ ಯೋಗ ತುಂಬಾ ಚೆನ್ನಾಗಿದೆ. ಈ ಹುಡುಗಿಗೆ ಅಣ್ಣ ಅಂದ್ರೆ ಪಂಚಪ್ರಾಣ. ಅಣ್ಣನ್ ಬಿಟ್ಟು ಒಂದು ನಿಮಿಷನೂ ಇರಕ್ಕೆ ಇಷ್ಟಪಡಲ್ಲ ಇವಳು. ಅದೇ ತರ ನಿಮ್ಮ ಮೊಮ್ಮಗನಿಗೂ ತಂಗಿ ಅಂದ್ರೆ ಅಷ್ಟೇ ಇಷ್ಟ ಇರ್ಬೇಕಲ್ಲ? ಹೌದು ಸ್ವಾಮಿಗಳೇ, ನೀವು ದಿಟಾನೇ ಹೇಳ್ತಿದ್ದೀರಿ. ಅಣ್ಣ ತಂಗಿ ಇಬ್ರು ಒಬ್ರನ್ನೊಬ್ರು ಬಿಟ್ಟಿರಕ್ಕೆ ಇಲ್ಲ. ಹಲೋ, ಕೇಳ್ತಾ ಇದೆಯಾ? ಹೇಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ. ಆದರೂ ನೀವು ಹಿರಿಯರು, ಇಂಥ ವಿಚಾರದಲ್ಲಿ ಸತ್ಯ ಮುಚ್ಚಿಡಬಾರ್ದು. ಈ ಹುಡುಗಿ ಮದುವೆ ಆದ್ರೆ ಅಣ್ಣ ತಂಗಿ ಪ್ರೀತಿ ಅಲ್ಲಿಗೆ ಮುಗ್ದೋಗುತ್ತೆ. ಈ ಹುಡುಗಿ ಮದುವೆ ಆದ ಕೂಡಲೇ ಅಣ್ಣ ತಂಗಿ ಇಬ್ರು ದೂರ ದೂರ ಆಗೋಗ್ತಾರೆ. ಈ ಹುಡುಗಿಗೆ ತವ್ರ ಮನೆ ನಂಟು ಪೂರ್ತಿಯಾಗಿ ಕಳೆದೋಗುತ್ತೆ. ಪೂರ್ವ ಪಶ್ಚಿಮ ಆಗೋಗ್ತಾರೆ. ಆಯ್ತು, ಹಾಗೆ ಮಾಡಿ. ನಾನು ಎಲ್ಲ ವ್ಯವಸ್ಥೆ ಮಾಡಿಕೊಂಡು ನಿಮ್ಮ ದಾರಿ ಕಾಯ್ತಿರ್ತೀನಿ. ಅಜ್ಜಿ, ಗಂಡಿನ ಕಡೆಯವರು ನಾಳೆನೇ ನಮ್ಮ ಮನೆಗೆ ಬರ್ತಾರಂತೆ. ಎಲ್ಲ ವ್ಯವಸ್ಥೆನೂ ಸರಿಯಾಗಿ ಮಾಡ್ಕೋಬೇಕು. ನನಗಾಗ್ತಾ ಇರೋ ಸಂತೋಷಕ್ಕೆ ಏನ್ ಮಾಡ್ಬೇಕು, ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನನ್ನ ಕೈ ಕಾಲೇ ಆಡ್ತಾ ಇಲ್ಲ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಪರವಾಗಿಲ್ಲಪ್ಪ, ಇದ್ರಲ್ಲಿ ತಪ್ಪಾಗಿ ತಿಳ್ಕೊಳ್ಳೋದೇನಿದೆ? ನನ್ನ ತಂಗಿ ಜಾತಕ ಹೇಗಿದೆ? ಎಲ್ಲ ಸರಿಯಾಗೇ ಇದೆ ತಾನೆ? ಅವ್ರ ಗುರುಬಲ, ಕಂಕಣ ಬಗ್ಗೆ ಎಲ್ಲ ಕರೆಕ್ಟಾಗೇ ಇದೆ ಅಲ್ವಾ? ಅದು
ಮನೆಯಲ್ಲಿ ತುಂಬಾ ಸುಖವಾಗಿರ್ತಾಳೆ. ನನ್ನ ಮನಸ್ಸಲ್ಲಿ ಏನು ಆಸೆ ಇಟ್ಕೊಂಡಿದ್ನು ನೀವು ಹಾಗೆ ಹೇಳಿದ್ರಿ. ನನಗಿದೇ ಬೇಕಾಗಿದ್ದು. ತುಂಬಾ ಸಂತೋಷ ಆಯಿತು ಸ್ವಾಮಿ. ಚಚ್ಚೆ ಅದೆಲ್ಲ ಏನು ಬೇಡಪ್ಪ. ಸ್ವಾಮಿ, ನನ್ನ ತಂಗಿ ಜಾತಕದ ಬಗ್ಗೆ ಹೇಳಿದ್ದನ್ನು ಕೇಳಿ ನನಗೆ ತುಂಬಾ ಸಂತೋಷ ಆಯಿತು. ನೀವಿದನ್ನು ತಗೊಳ್ಳೇಬೇಕು. ನೀವೀಗ ತಗೊಳ್ಳಿಲ್ಲ ಅಂದ್ರೆ ನನಗೆ ಬೇಜಾರಾಗುತ್ತೆ. ದಯವಿಟ್ಟು ತಗೊಳ್ಳಿ. ನಾವಿನ್ ಬರ್ತೀವಿ. ಒಳ್ಳೇದಾಗ್ಲಿ. ತಾಯಿ, ನನ್ನ ತಂಗಿ ಮದುವೆ ಆಗಿ ಚೆನ್ನಾಗಿರ್ಬೇಕು. ನಾನು ಸಾಯೋ ತನಕ ಅವಳು ಸುಖ ಸಂತೋಷದಿಂದ ಸಂಭ್ರಮಿಸೋದನ್ನ ನನ್ನ ಕಣ್ಣಾರೆ ನೋಡ್ಬೇಕು. ನಿನ್ನ ಆಶೀರ್ವಾದ ಅವಳ ಮೇಲೆ ಯಾವಾಗ್ಲೂ ಇರ್ಬೇಕಮ್ಮ. ನನ್ನ ಮೊಮ್ಮಕ್ಕಳಿದ್ದು ಯಾವತ್ತೂ ಹಿಂಗೆ ಒತ್ತಿರ್ಬೇಕು. ಅವ್ರಿಗೆ ಯಾರೇ ಮಾಡ್ಬೇಡ. ಜಾತಕ್ಕಿಂತ ನನ್ನ ಶಕ್ತಿನೇ ದೊಡ್ಡದು. ನನ್ನ ಕಾಲ ಮುಗೀತು. ನಾನು ಕಣ್ಣು ಮುಚ್ಕೊಂಡ್ಮೇಲೂ ಈ ಮಕ್ಕಳು ಸಂದಾಗಿರ್ಬೇಕು. ನಾನು ಹೇಳಿದ ಸುಳ್ಳೇ ಇರ್ಬೋದು, ಆದರೆ ಅಪ್ರಿಯವಾದ ಸತ್ಯಗಳನ್ನ ಹೇಳ್ಬಾರ್ದು ಅಂತ ವೇದಗಳೇ ಹೇಳುತ್ತೆ. ಅದನ್ನೇ ನಾನು ಮಾಡಿದ್ದೀನಿ. ಅಣ್ಣ ನಂಗೆ ಮದ್ವೆ ಮಾಡ್ಸೋದಕ್ಕೆ ಗಂಡಿನ ಕಡೆಯವ್ರನ್ನ ಕರೆಸ್ತಿದ್ದಾನೆ. ಅದಕ್ಕೆ ನಂಗೆ ಬೇಜಾರು. ಅಯ್ಯೋ ತುಳಸಿ, ಮದ್ವೆ ಮಾಡ್ತಾರಂದ್ರೆ ಯಾರಾದ್ರೂ ಬೇಜಾರಾಗ್ತಾರ? ಖುಷಿ ಪಡ್ಬೇಕು ತುಳಸಿ, ಖುಷಿ ಪಡು. ಹ್ಞೂ ತುಳಸಿ, ಹೊಸ ಊರು, ಹೊಸ ಮನೆ, ಹೊಸ ಗಂಡಂಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೊಂದರೆ ಕೊಡ್ಕೊಂಡು ಆರಾಮಾಗಿರ್ಬೋದು. ಏಯ್ ಮುಚ್ಚ ಬಾಯಿ. ನೀವಿಬ್ರು ಹಿಂಗೆ ಉರಿಸ್ತಿದ್ರೆ ತೆಗೆದು ಕೆರೆಗೆಸ್ಬಿಡ್ತೀನೋ ಅಷ್ಟೇ. ಈ ತರ ತಲಹಟ್ಟೆ ಮಾಡೋದನ್ನ ಬಿಟ್ಟು ಹೇಗಾದ್ರೂ ಮಾಡಿ ಬರೋ ಹುಡುಗ ನನ್ನ ರಿಜೆಕ್ಟ್ ಮಾಡ್ಬೇಕು ಅಂತ ಐಡಿಯಾ ಇದ್ರೆ ಕೊಡಿ. ಐಡಿಯಾ! ತುಳಸಿ, ಒಂದ್ ಐಡಿಯಾ. ಏನು ಅದು? ಹುಡುಗರು ಮನೆಯವ್ರಿಗೆ ಫೋನ್ ಮಾಡಿ ನೀವೇನಾದ್ರೂ ಹುಡುಗಿ ನೋಡಕ್ ಬಂದ್ರೆ ರಕ್ತಕಾರಿ ಸಾಯ್ತೀರ ಅಂತ ಹೆದರ್ಸಿದ್ರೆ ಹೆಂಗೆ? ಐಡಿಯಾ ಏನೋ ಚೆನ್ನಾಗಿದೆ, ಆದ್ರೆ ಒಂದ್ ಚಿಕ್ಕ ಕರೆಕ್ಷನ್. ಕರೆಕ್ಷನ್ ಏನದು? ಅದನ್ನ ಹೇಳ್ಬಿಟ್ರೆ ಮಜಾ ಇರಲ್ಲ ಕಣು. ಮುಂದೆ ಇದೆ ಮುದುಕಿ ಹಬ್ಬ, ನೀವೇ ನೋಡೂರಂತೆ. ವೇಟ್ ಅಂಡ್ ಸೀ. ಇಷ್ಟೊತ್ತಾದ್ರೂ ಅವ್ರಿನ್ನೂ ಬರ್ಲಿಲ್ಲ. ರಾಹುಕಾಲ ಬೇರೆ ಹತ್ರ ಬರ್ತಾ ಇದೆ. ಸ್ವಲ್ಪ ಕಾಯೋಣ. ನಂಗೆ ಅನ್ನಿಸ್ತಾ ಇದೆ ಬರ್ತೀನಿ ಅಂತ ಹೇಳಿ ಬರ್ದೇ ಇರೋ ಜನ ಅಲ್ಲ ಅವರು. ಸ್ವಲ್ಪ ಕಾಯೋಣ ಇರು. ಏನ್ರೋ ನೋಡ್ತಿದ್ದೀರಾ? ನನ್ ಮುಂದೆ ಕೂತ್ಕೊಳ್ಳೋಕೆ ದಿಮಾಕ ನಿಮ್ಗೆ? ಇಳಿರೋ ಕೆಳಗೆ. ಯಾರವ ನೀನು? ನಮ್ ದಾರಿಗೆ ಕಡ್ಡ ಬಂದಿದ್ಯಾ? ಹೋಗತ್ಲಾಗೆ. ಏ ಮೂರ್ಖ, ನನ್ನನ್ನೇ ಯಾರು ಅಂತ ಕೇಳ್ತ್ಯಾ? ನಿನಗ್ ಗೊತ್ತಿಲ್ವಾ ನಾನ್ ಯಾರು ಅಂತ? ನಾನ್ ನಿಮ್ಮ ಊರವನೇ ಅಲ್ಲ, ನನಗೆ ಹೆಂಗ್ ಗೊತ್ತಾಯ್ತದೆ ನೀನ್ ಯಾರು ಅಂತ? ನನ್ ಬಗ್ಗೆ ಇಡೀ ಜಗತ್ಗೆ ಗೊತ್ತಿದೆ, ನಿನಗ್ ಗೊತ್ತಿಲ್ವಾ ನಾನ್ ಯಾರು ಅಂತ? ನಾನ್ ಈ ಊರಿನ ಗ್ರಾಮ ದೇವತೆ, ಹೊಟ್ಟಿ ಲಕ್ಕಮ್ಮ ಕಣೋ.
ಅಲ್ವೇನಮ್ಮ? ಏ ಮೂರ್ಖ, ಈ ದೇಹ ತುಳಸಿದೆ ಕಣೋ, ಆದ್ರೆ ಅದ್ರೊಳಗಿರೋದ್ ನಾನು ಕಾಳಿ, ಭದ್ರಕಾಳಿ, ಅಟ್ಟಿ ಲಕ್ಕಮ್ಮ ಕಣೋ. ಹೌದು, ಭದ್ರಕಾಳಿನೇ. ತುಳಸಿ ಮೈ ಮೇಲೆ ಬಾಳ್ಗೆ ಕೊಡ್ರೆ ಅವಾಗ ಬಂದು ಹೋಗ್ತೀನಿ. ಯಾಕೋ ಗಂಡಿನ ಕಡೆಯವ್ರು ಬರಂಗ್ ಕಾಣ್ತಾ ಇಲ್ಲ. ಟೈಮ್ ಆಗ್ತದೆ, ನಮಗೂ ಹೊಸಿ ಕ್ಯಾಮೆ ಐತೆ, ಮುಗಿಸ್ಕೊಂಬತ್ತೀವಿ. ಸರಿ, ನೀವು ಹೊರಡಿ. ಪಾಪ ನೀವು ಕೆಲ್ಸ ಗಿಲ್ಸ ಬಿಟ್ಟು ಎಷ್ಟು ಅಂತ ಕಾಯ್ತೀರಾ? ನೀವು ಹೊರಡಿ. ಸರಿ, ನಾವಿನ್ ಬರ್ತೀವಿ ಗಡಣ್ಣ. ಹೋಗ್ಬನ್ನಿ. ಸರಿ. ಏಯ್ ದುಮ್ಮಿ, ನಾನ್ ಹೇಳ್ತಿರೋದು ನಿನಗೆ ಕೇಳಿಸ್ತಿಲ್ವೇನೆ? ನಾನ್ ಮೈ ಮೇಲೆ ಬರೋ ತುಳಸಿನ ನಿನ್ನ ಮಗನಿಗೆ ಮದ್ವೆ ಮಾಡಿ ನನ್ನ ಈ ಊರಿಂದ ದೂರ ಕಳಿಸ್ಬೇಕು ಅನ್ಕೊಂಡಿದ್ಯೇನೆ? ತಾಯೇ, ನಮ್ದು ತಪ್ಪಾಗ್ಬಿಟ್ಟಾಯ್ತವ, ನಮ್ಮನ್ ಬಿಟ್ಬಿಡು, ನಿಂಗ್ ಪುಣ್ಯ ಬರ್ತದೆ. ಬಿಡಲ್ಲ ಕಣೆ, ನಿನ್ನ ಸುಮ್ಮನೆ ಬಿಡಲ್ಲ. ನೀವು ಮಾಡಿ ತಪ್ಪಿಗೆ ಶಿಕ್ಷೆ ಕೊಟ್ಟೆ ಕೊಡ್ತೀನಿ. ಓಯ್! ಶಿವಣ್ಣ, ಈಟೊತ್ತಾದ್ರೂ ಗಂಡಿನ ಕಡೆಯವ್ರು ಸುಳುವೇ ಇಲ್ವಲ್ಲೋ? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ಅಜ್ಜಿ. ಈಗ ಗರ ಬಡ್ದಾಗ ನಿಂತ್ಕೊಂಡ್ರೆ ಹೆಂಗ್ಲ? ಅದೇನ್ ಬರ್ತಾರ ಇಲ್ವೋ ಅಂತ ಹೊಸಿ ಫೋನ್ ಆಗಿ ನಾ ಮಾಡಿ ಕೇಳಲ್ಲ. ನೀನ್ ಹೇಳೋದು ಸರಿನೇ, ಒಂದ್ಸಲ ವಿಚಾರಿಸ್ತೇನೆ. ಶಿವಣ್ಣ, ಶಿವಣ್ಣ, ರಮಣ, ಏನಾಯ್ತು? ಏನಿದ್ ನಿಮ್ಮ ಅವತಾರ? ಯಾಕೆ ಬಟ್ಟೆ ಎಲ್ಲ ಗಲೀಜಾಗಿದೆ? ಬಟ್ಟೆ ಮನೆ ಹಾಳಾಯ್ತು, ಸದ್ಯ ಪ್ರಾಣ ಉಳಿತಲ್ಲ, ಅಷ್ಟಕ್ಕೆ ಸಂತೋಷ ಪಡ್ಬೇಕು. ಹೌದು, ಗಂಡಿನ ಕಡೆಯವ್ರು ಕಾಣ್ತಿಲ್ವಲ್ಲ, ಯಾಕೆ ಬರ್ಲಿಲ್ವೇ? ಇನ್ನೆಲ್ಲಿ ಸ್ವಾಮಿ ಗಂಡನ ಕಡೆಯವರು? ಅವ್ರೇನಾದ್ರೂ ಅಕಸ್ಮಾತ್ ಬದುಕಿದ್ರೆ ಇಷ್ಟೊತ್ತಿಗೆ ಅವ್ರ ಮನೆ ಸೇರ್ಕೊಂಡಿರ್ತಾರೆ. ಅಂಥದ್ದೇನಾಯ್ತು? ಪಂಚಾಯತಿಲಿ ನಿಮ್ ತಂಗಿನ ನೋಡಿ ತುಂಬಾ ಸೌಮ್ಯ ಸ್ವಭಾವದವಳು ಅನ್ಕೊಂಡಿದ್ದೆ. ಅನ್ಕೊಳ್ಳೋದು ಏನ್ ಬಂತು ರಮಣ, ಅವಳು ನಿಜವಾಗ್ಲೂ ಸೌಮ್ಯ ಸ್ವಭಾವದವಳೆ. ನಿಮ್ ತಂಗಿ ಏನೋ ಸೌಮ್ಯ ಸ್ವಭಾವದವಳೆ, ಆದ್ರೆ ಏಯ್, ಇನ್ನೊಂದ್ಸಲಿ ನಾ 3 ಕಡೆ ತಲೆ ಹಾಕಿದ್ರೆ ಒಬ್ಬೊಬ್ಬರ ಗುಂಡಿಗೆನೂ ಸೀಳಿ ರಕ್ತ ಕುಡ್ದು ಬಿಡ್ತೀನಿ. ಸುತ್ತಮುತ್ತ ಎಲ್ರಿಗೂ ಡಂಗೂರ ಸಾರ್ ಹೇಳ್ರೋ. ಯಾವನಾದ್ರೂ ನನ್ನ ಮದ್ವೆ ಆಗ್ತೀನಿ ಅಂತ ನಾ 3 ಒಳಗಡೆ ಕಾಲಿಟ್ರೆ ಅವನ್ನ ಬಕ ಬಕ ಅಂತ ರಕ್ತ ಕರ್ಕೊಂಡು ಸಾಯೋ ಹಾಗೆ ಮಾಡ್ಬಿಡ್ತೀನಿ. ಹುಷಾರು. ಏಯ್, ನಿಮ್ ತಂಗಿ ಸಾಮಾನ್ಯದವಳಲ್ಲ, ಅವಳನ್ನ ಈಗ್ಲೂ ನೆನ್ಸ್ಕೊಂಡ್ರೆ ನನ್ ಮೈಯೆಲ್ಲ ನಡ್ಕ ಬರುತ್ತೆ. ಏನೇನೋ ಮಾತಾಡ್ಬೇಡಿ ರಮಣ, ನನ್ನ ತಂಗಿ ಮೇಲೆ ಯಾವ ಕಾಳಿನೂ ಬಂದಿಲ್ಲ. ಅವಳನ್ನ ನೀವು ಆಚೆ ನೋಡೋಕೆ ಸಾಧ್ಯನೇ ಇಲ್ಲ. ಇರಿ ಒಂದ್ ನಿಮಿಷ, ನನ್ನ ತಂಗಿನ ಕರಿತೀನಿ. ತುಳಸಿ, ತುಳಸಿ, ಏನಣ್ಣ ಕರ್ದಿದ್ದು? ತುಳಸಿ, ಅಟ್ಟಿ ಲೆಕ್ಕಮ್ಮ ನಿನ್ ಮೈ ಮೇಲೆ ಬಂದು ಹುಡುಗನ ಕಡೆಯವ್ರಿಗೆ ಅಟ್ಟಾಡ್ಸ್ಕೊಂಡು ಹೊಡೆದು ಓಡಿಸಿದ್ಯಾ ಅಂತ ಅವ್ರು ಹೇಳ್ತಾ ಇದಾರೆ. ಇದು ಸತ್ಯನಮ್ಮ? ಅಯ್ಯಯ್ಯೋ, ನಾನು ಅವ್ರಿಗೆ ಹೊಡೆದ್ನಂತ? ಇಲ್ಲ ಅಣ್ಣ, ನನ್ಗೇನು ಗೊತ್ತೇ ಇಲ್ಲ. ನಿಂಗೆ ಗೊತ್ತಲ್ವಾ, ಬೆಳಗ್ಗೆಯಿಂದ ಬರೀ ರೂಮಲ್ಲೇ ಕೂತಿದ್ದೀನಿ, ಆಚೆನೆ ಹೋಗಿಲ್ಲ ಅಣ್ಣ. ಕೇಳಿಸ್ಕೊಂಡ್ರ? ಈಗ ಸಮಾಧಾನ ಆಯ್ತಾ? ನನ್ನ ತಂಗಿ ಬೆಳಗ್ಗೆಯಿಂದ ಮನೆಯಿಂದ ಆಚೆನೆ ಹೋಗಿಲ್ಲ. ಏ ಶಿವಣ್ಣ, ಹೊಸಿಳು ಕಿವಿಯಿಂದ ಬಂದ್ ನೋಡ್ಲಾ? ಈ ಹುಳೆ ಏನೋ ಕಿತಪತಿ ಮಾಡ್ದಂಗ ಅವಳೆ. ಅಜ್ಜು, ಈ ಅಜ್ಜಿ ಪಚ್ಚಿ ನೋಡೇ ಬಿಟ್ಲಾ?
ತುಳಸಿ ತುಳಸಿ ಹಿಡ್ಕೊಳ್ಳ ಅವಳನ್ನ, ಬಿಡ್ಬೇಡ. ತುಳಸಿ ನಿಂತ್ಕೋ. ಬೆಕ್ಕಿಕೊಂಡ್ಲ? ತುಳಸಿ ನಿಂತ್ಕೋ. ಅಣ್ಣ ನಿನ್ನ ಅಯ್ಯೋ ಶಿವರಾಜು ಶಿವರಾಜು ಬಿಟ್ಬಿಡು ಅವಳನ್ನ. ಅಲ್ಲ ಮಾವಯ್ಯ, ನಮಗೇನೋ ಇವಳು ಮಗು ತರ. ಇವಳು ಏನೇ ಹುಡುಗಾಟ ಆಡಿದ್ರು ನಾವದನ್ನ ಸಹಿಸ್ಕೊಂಡು ಸುಮ್ಮನಾಗ್ತೀವಿ. ಆದ್ರೆ ಇವಳು ನೋಡಕ್ ಬಂದಿರೋ ಹುಡುಗನ ಮನೆಯವ್ರಿಗೆ ಇವಳು ಮೈ ಮೇಲೆ ದೇವ್ರು ಬಂದಿರೋ ತರ ನಾಟಕ ಮಾಡಿ ಹೆದರ್ಸಿ ಓಡಿಸಿದಾಳಲ್ಲ. ನಾಳೆ ದಿನ ಈ ವಿಷಯ 4 ಜನಕ್ಕೆ ಗೊತ್ತಾಗತ್ತೆ. ಆಗ ಇವಳನ್ನ ಯಾರು ಮದ್ವೆ ಆಗ್ತಾರೆ ಮಾವಯ್ಯ? ಯಾರು ಮದ್ವೆ ಆಗ್ಬಾರ್ದು ಅಂತಾನೆ ಹಾಗ್ ಮಾಡಿದ್ದು. ಯಾಕೆ ತುಳಸಿ, ನಿನಗ ಹುಡುಗ ಇಷ್ಟ ಇಲ್ವಾ? ಆ ಹುಡ್ಗ ಅಲ್ಲ, ಯಾವ ಮನ್ಮತಂತ ಮುಂದೆ ನಿಲ್ಸಿದ್ರು ನಾನ್ ಮದ್ವೆ ಆಗಲ್ಲ. ನನಗ್ ಮದ್ವೆ ಇಷ್ಟ ಇಲ್ಲ. ಯಾಕಮ್ಮ? ನಾನು ನಿಂಗೆ ಸರಿಯಾದ ಗಂಡನ್ ಹುಡ್ಕಲ್ಲ. ನನ್ನ ಮೇಲೆ ನಿನಗೆ ನಂಬಿಕೆನೇ ಇಲ್ವಾ ತುಳಸಿ? ಅಣ್ಣ ಹಾಗೆಲ್ಲ ಮಾತಾಡ್ಬೇಡ. ಮತ್ ಯಾಕೆ ಮದ್ವೆನ ಬೇಡ ಅಂತ ಇದ್ಯಾ? ಯಾಕಂದ್ರೆ ನಾನ್ ನಿನ್ ಬಿಟ್ಟು ಎಲ್ಲೂ ಹೋಗಲ್ಲ. ನನ್ ಕೊನೆ ಉಸಿರಿರೋ ತನಕ ನಿನ್ ಜೊತೆನೆ ಇರ್ತೀನಿ. ಕೇಳಿದ್ರ ಮಾವಯ್ಯ, ಕೇಳಿದ್ರ ಇವಳು ಮಾತನ್ನ? ನನಗೋಸ್ಕರ ಇವಳು ಮದ್ವೆ ಆಗಲ್ವಂತೆ. ಇದೆಂತ ಹುಚ್ಚತನ? ನನ್ನನ್ ಹುಚ್ಚಿ, ತಲೆ ಕೆಟ್ಟೋಳು, ಬುದ್ಧಿ ಇಲ್ದೋಳು ಏನ್ ಕರೆದ್ರೂ ಪರವಾಗಿಲ್ಲ. ಆದ್ರೆ ನಾನ್ ನಿನ್ ಬಿಟ್ಟು ಎಲ್ಲೂ ಹೋಗಲ್ಲ. ಯಾವ ಜನ್ಮದ ಪುಣ್ಯನೋ ಏನೋ ನೀನ್ ನನಗ ಅಣ್ಣ ಆಗಿ ಸಿಕ್ಕಿದ್ಯಾ. ನಿನ್ನನ್ ಬಿಟ್ಟು ಮದ್ವೆ ಮಾಡ್ಕೊಂಡ್ ಬೇರೆ ಮನೆಗೆ ಹೋಗೋದಕ್ಕೆ ಹೇಗಣ್ಣ ಸಾಧ್ಯ? ನನಗೆ ಹೆಂಗಣ್ಣ ಮನ್ಸ್ ಬರುತ್ತೆ? ಉಸಿರೇ ಇನ್ನು ಅಣ್ಣನಿಗೆ ಈ ತಂಗಿ ಅಲ್ಲವಾ, ಅಕ್ಕರೆ ಎಲ್ಲ ತಂಗಿ ಇನ್ನು ಈ ನನಗೋಸ್ಕರ ಮದ್ವೆನೇ ತ್ಯಾಗ ಮಾಡ್ತೀಯಾ? ನಿನ್ನ ವಿನ ನಾನಿಲ್ಲ. ಒಂದು ಹೆಣ್ಣಿಗೆ ಮದುವೆ ಎಷ್ಟು ಮುಖ್ಯ ಗೊತ್ತಾ ತುಳಸಿ? ಮಾವಯ್ಯ, ನೀವಾದ್ರೂ ಸ್ವಲ್ಪ ಹೇಳಿ. ಹೌದಮ್ಮ ತುಳಸಿ, ಶಿವರಾಜು ಹೇಳ್ತಿರೋದು ಸರಿಯಾಗಿದೆ. ಇವತ್ತಲ್ಲ ನಾಳೆ ನೀನ್ ಮದ್ವೆ ಆಗಿ ಗಂಡನ ಮನೆಗೆ ಹೋಗ್ಲೇಬೇಕು. ನಮ್ಮಿಬ್ರನ್ ದೂರ ಮಾಡೋ ಮದ್ವೆ ನನಗ್ ಬೇಡವೇ ಬೇಡ. ಇನ್ ಮುಂದೆ ಯಾರು ಮದ್ವೆ ಬಗ್ಗೆ ಮಾತಾಡ್ಬೇಡಿ. ಹಾಗೇನಾದ್ರೂ ಬಲವಂತ ಮಾಡಿದ್ರೆ ನಾನು ಮನೆ ಬಿಟ್ಟು ಹೊರಟೋಗ್ಬಿಡ್ತೀನಿ. ತುಳಸಿ, ಈ ಹುಡುಗಿ ಮದುವೆ ಆದ್ರೆ ಅಣ್ಣ ತಂಗಿ ಪ್ರೀತಿ ಅಲ್ಲಿಗೆ ಮುಗ್ದೋಗುತ್ತೆ. ಈ ಹುಡುಗಿ ಮದುವೆ ಆದ ಕೂಡ್ಲೆ ಅಣ್ಣ ತಂಗಿ ಇಬ್ರು ದೂರ ದೂರ ಆಗೋಗ್ತಾರೆ. ಈ ಹುಡುಗಿಗೆ ತವ್ರ ಮನೆ ನಂಟು ಪೂರ್ತಿಯಾಗಿ ಕಳೆದೋಗುತ್ತೆ. ಹಾಗ್ ಮಾತ್ರ ಆಗ್ಬಾರ್ದು ದೇವ್ರೆ. ನನ್ನ ಮೊಮ್ಮಕ್ಕಳು ಯಾವಾಗ್ಲೂ ಹಿಂಗೆ ಪಿರುತಿಯಿಂದ ಒಟ್ಟಿಗೆ ಇರ್ಬೇಕು. ಇವ್ರ ಸಂಬಂಧ ಅರ್ಧಾಕ್ಬೇಡ ದೇವ್ರೆ, ಅರ್ಧಾಕ್ಬೇಡ. ಯಾಕೋ ನನ್ ಚಾಕ್ಲೇಟ್ ತಿಂದೆ? ನನ್ಗೆ ಅಂತ ತುಳಸಿ ಕೊಟ್ಟಿದ್ಲು. ಏಯ್, ಅದ್ ನನ್ ಚಾಕ್ಲೇಟ್ ಕಣೋ. ನಾನು ಒಂದು ಸೂಪರ್ ಆಗಿರೋ ಐಡಿಯಾ ಹೇಳ್ದೆ, ಅದಕ್ಕೆ ತುಳಸಿ ನನಗ್ ಕೊಟ್ಟಿದ್ದು. ಅದ್ ನನ್ ಚಾಕ್ಲೇಟ್. ಮೊದ್ಲ ಐಡಿಯಾ ಕೊಟ್ಟಿದ್ದೆ ನಾನು, ಅದಕ್ಕೆ ತುಳಸಿ ಆ ಚಾಕ್ಲೇಟ್ ನನಗ್ ಕೊಟ್ಟಿದ್ದು. ನನ್ ಚಾಕ್ಲೇಟ್ ನಂಗೆ ಕೊಟ್ಬಿಡು. ಕೊಡಲ್ಲ, ಏನ್ ಮಾಡ್ತೀಯಾ? ಇಲ್ಲ ಅಂದ್ರೆ ನಾನ್ ತುಳಸಿ ಅಲ್ಲ, ಸಿಂಹ, ಸಿಂಹಾದ್ರಿಯ ಸಿಂಹ. ಏನ್ರೋ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಿದ್ದೀರಾ? ಏನ್ ನಿಮ್ ಕಂಪ್ಲೇಂಟು? ತುಳಸಿ, ಇವ್ನು ನನ್ ಚಾಕ್ಲೇಟ್ ತಿನ್ಬಿಟ್ಟ. ಅದು ಅಲ್ದೆ ಇವನ್ ಚಾಕ್ಲೇಟ್ ಅಂತ ಸುಳ್ಳು ಹೇಳ್ತಾವನೆ. ಹೌದೇನೋ? ತುಳಸಿ, ಅದು ಏನು ಅಂದ್ರೆ
ಏಯ್ ಮಂಜಾ, ನೀನ್ ತಿಂದಿರೋ 1 ಚಾಕ್ಲೇಟ್ಗೆ ಇನ್ನು 9 ಚಾಕ್ಲೇಟ್ ಸೇರಿಸ್ಬಿಟ್ಟು ಅವನಿಗೆ ಕೊಡ್ಬೇಕು. ಇದೇ ನನ್ ತೀರ್ಪು. ಚಾಕ್ಲೇಟ್ ದೂಸ್ರ ಯಾರು ತುಟಿಕ್ ಪಿಟಿಕ್ ಅನ್ನೋಂಗಿಲ್ಲ, ಗೊತ್ತಾಯ್ತಾ? ಸರಿ, ಅದನ್ನ ಅಲ್ಲೇ ಬಂದು ಮಾತಾಡ್ತೀನಿ. ಹಾ, ಇನ್ನೊಂದು 10 ನಿಮಿಷದಲ್ಲಿ ನಮ್ಮ ಮಾವನ ಕೇಳಿ ದುಡ್ಡು ಕಳಿಸಿ ಸೊಸೈಟಿ ಕಟ್ಟೋದಕ್ಕೆ ಹೇಳ್ತೀನಿ. ಹಾ, ಸರಿ, ನಾನು ನಿಮಗೆ ಸಂಜೆ ಫೋನ್ ಮಾಡ್ತೀನಿ. ಹಾ, ಆಯ್ತಾಯ್ತು. ಏನು ಎಲ್ಲ ಒಟ್ಟಿಗೆ ಬಂದಿದ್ದೀರಲ್ಲ, ನನ್ನಿಂದ ಏನಾದರೂ ಸಹಾಯ ಆಗ್ಬೇಕಾಗಿತ್ತಾ? ಇಲ್ಲ ಶಿವಣ್ಣ, ಇವತ್ತು ಬೆಳಿಗ್ಗೆ ಮಡಿಕೆ ಮಾರೋಣ ಅಂತ ಎಲ್ಲ ಹೊರಗಡೆ ತಂದು ಇಟ್ಟಿದ್ದೆ. ಆ ತುಳಸವ ನಿಮ್ಮ ಗಾಡೀಲಿ ಬಂದು ಸೈಕಲ್ ಮೇಲೆ ನಾನು ಉಲ್ತಾ ಇದ್ನ, ನಮ್ಮ ತುಳಸವ ನಿಮ್ ಗಾಡಿಲಿ ಬಂದು ಸ್ವಯಂ ಅಂತ ಅಯ್ಯೋ ಅಣ್ಣ, ಅಣ್ಣ ಹುಷಾರು. ಅಣ್ಣ, ನಾನು ಮೊಸರು ಮಾರಕ್ಕೆ ಅಂತ ಗಡ್ಗೆನ ತಲೆ ಮೇಲೆ ಹೊತ್ಕೊಂಡು ಹೋಯ್ತಾ ಇದ್ದೆ. ತುಳಸವ ತುಳಸವ ತುಳಸವ, ಅಕ್ಕ, ನನ್ ಕ್ಷಮಿಸ್ಬಿಡು. ನನ್ನ ತಂಗಿ ಮಾಡಿದ ತಪ್ಪಿಗೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ದಯವಿಟ್ಟು ಅವಳನ್ನ ಕ್ಷಮಿಸ್ಬಿಡಿ. ಯಾಕಣ್ಣ ನೀವು ನಮ್ಮ ಕೈ ಮುಗಿತೀರಾ? ಪರವಾಗಿಲ್ಲ ಬಿಡಿ. ಶಿವಣ್ಣ, ಅವಳು ತೆಪ್ಪು ಮಾಡವಳೆ, ನಮಗ್ ಲುಕ್ಸಾನ್ ಆಗದೆ ಅಂತ ದೂರ್ ಕೊಡಕ್ ಬರ್ನಿಲ್ಲ ನಾವು. ತುಳಸವನ್ಗೇನಾರ ಪೆಟ್ಟಾಗೈತಾ ನೋಡಿ ಅಂತ ಹೇಳಕ್ ಬಂದಿವಿ. ನಾನು ಹೋಗಿ ವಿಚಾರಿಸ್ತೀನಿ. ತಗೊಳ್ಳಿ ಅಮ್ಮ. ಬೇಡ ಕಣಣ್ಣ, ನಿಮ್ದವ ದುಡ್ಡು ತಕೊಂಡ್ರೆ ದೇವ್ರ ಮೆಚ್ಚನ. ಹೌದಣ್ಣ, ನಿಮ್ಮಿಂದ ಎಷ್ಟೋ ಸಹಾಯ ಆಗಿದೆ. ನಾನು ನಿಮ್ಮ ರೂಮ್ದಲ್ಲೇ ಇದ್ದೀನಿ, ಕಾಸು ಬೇಡ ಬಿಡೋಣ. ಹೌದಣ್ಣ, ಇವತ್ತು ನಾವು ಚೆನ್ನಾಗಿದ್ದೀವಿ ಅಂದ್ರೆ ಅದಕ್ಕೆ ನೀವೇ ಕಾರಣ ಕಣಣ್ಣ. ನೋಡಿ, ನೀವೀಗ ದುಡ್ಡು ತಗೊಳ್ಳಿಲ್ಲ ಅಂದ್ರೆ ನನಗೆ ತುಂಬಾ ಬೇಜಾರಾಗುತ್ತೆ. ನಿಮಗೆ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಈ ದುಡ್ಡನ್ನು ತಗೊಳ್ಳಿ. ಮತ್ತೆ ನಿಮ್ಮ ವ್ಯಾಪಾರನ ಶುರು ಮಾಡಿ. ತಗೊಳ್ಳಿ. ಬೇಡ ಬಿಡೋಣ. ತಗೊಳ್ಳಿ ತಗೊಳ್ಳಿ ಅಮ್ಮ. ಅಣ್ಣ, ತಗೊಳ್ಳಿ. ಬರ್ತೀನಿ ಕಣಣ್ಣ. ಹೋಗ್ಬನ್ನಿ. ಈ ಊರಿನ ಜನ ನನ್ನ ತಂಗಿ ಮೇಲೆ ಇಟ್ಟಿರೋ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ. ತುಳಸಿ, ತುಳಸಿ, ಎಲ್ಲಿ ಬಚ್ಚಿಟ್ಕೊಂಡಿದ್ಯಾ ತುಳಸಿ? ಇವತ್ ನೀನ್ ಎಲ್ಲೇ ಬಚ್ಚಿಟ್ಕೊಂಡಿದ್ರು ನನ್ ಕೈ ಸಿಕ್ಕಾಕೋತೀಯಾ? ನೀನೇ ಆಚೆ ಬಂದ್ರೆ ಸರಿ. ತುಳಸಿ, ಅಜ್ಜಿ, ತುಳಸಿ ಎಲ್ಲಿ? ಅಯ್ಯೋ ಅಣ್ಣ, ಕಿವಿ. ಬಾ ಆಚೆಗೆ. ಅಣ್ಣ, ಕಿವಿ. ಅಜ್ಜಿ, ಇವತ್ತು ಇವಳು ಏನ್ ಮಾಡಿದಾಳು ಗೊತ್ತಾ? ಇವಳು
ತುಳಸಿ ನೀನ್ ಅವತಾರ. ಈ ಡ್ರೆಸ್ ಅಲ್ಲಿ ನೀನ್ ಮುದ್ದಾಗಿ ಕಾಣಿಸ್ತಾ ಇದೀಯ. ನಿಜ ಹೇಳ್ಬೇಕು ಅಂದ್ರೆ ಈ ಶರ್ಟ್ ನನಗಿಂತ ನಿನ್ ಮೇಲೆನೆ ಚೆನ್ನಾಗಿ ಕಾಣಿಸ್ತಾ ಇದೆ. ಎತ್ತೋರ್ಗೆ ಅಗ್ನ ಮುದ್ದು ಅಂತ ಹೇಳ್ತಾರಲ್ಲ, ಹಂಗಾಯ್ತು ನಿನ್ ಕತೆ. ನಿನ್ ತರನೇ ಬಟ್ಟೆ ಹಾಕೊಂಡು ಪಂಚಾಯತ್ಗೆ ಮಾಡಿ ಗಾಡಿ ತಕೊಂಡೋಗಿದ್ಲು. ಇವಳು ನಿಂಗೆ ಬಿಟ್ಬಿಟ್ರೆ ಅದೇನೇನ್ ಅಡಾವಳಿ ಮಾಡಾಳೋ ಏನೋ. ನನಗೆಲ್ಲ ಗೊತ್ತಾಯ್ತಜ್ಜಿ. ಇವಳು ಗಾಡಿ ತಗೊಂಡು ಹೋಗಿ ರಾಮಣ್ಣನ ಮಡಕೆನ ಒಡೆದಿದ್ದಾಳೆ. ಮಹೇಶ್ ಅಣ್ಣ ಕೆಸರಿಗೆ ಬೀಳೋ ಹಾಗೆ ಮಾಡಿದಾಳೆ. ತಾಯವ ತಗೊಂಡು ಹೋಗ್ತಾ ಇದ್ದಿದ್ ಮೊಸರಿನ ಮಡಕೆನ ಮಣ್ಣು ಪಾಲಾಗೋ ಹಾಗೆ ಮಾಡಿದಾಳೆ. ಇವಳು ಮಾಡಿರೋ ಕೆಲ್ಸಕ್ಕೆ ನಾನು ಅವ್ರಿಗೆಲ್ರಿಗೂ ಕೈ ಮುಗಿದು ಕ್ಷಮಾಪಣೆ ಕೇಳಿ ಅವ್ರಿಗಾಗಿರೋ ನಷ್ಟಕ್ಕೆ ದುಡ್ಡು ಕೊಟ್ಟು ಬಂದಿದ್ದೀನಿ. ಇಬ್ರು ಸೇರು ಸಭಾ ಸೇರು ಅಂತ ಸರಿಯಾಗಿದ್ದೀರಾ. ಅಲ್ಲ ಕಂಡ್ಲ ಶಿವಣ್ಣ, ಇವಳು ದೊಡ್ಡ ಗನಂದಾರಿ ಕೆಲಸ ಮಾಡ್ಕೊ ಬಂದವಳೆ ಅಂತ ಆಡಿ ಹೊಗಳ್ತಿದ್ಯಲ್ಲ. ಅಣ್ಣ ಕಂಡ್ಲ ನೀನು ಇವಳಿಗೆ ಹಿಂಗಲ್ಲ ಹಂಗೆ ಅಂತ ಹೊಸಿ ಬೋದು ಬುದ್ಧಿ ಹೇಳು. ಏ ಅಜ್ಜಿ ಬಜ್ಜಿ, ಅಣ್ಣ ತಂಗಿ ಮಧ್ಯ ಫಿಟ್ಟಿಂಗ್ ಇಟ್ಬಿಟ್ಟು ತಮಾಷೆ ನೋಡ್ಬೇಕು ಅನ್ಕೊಂಡಿದ್ಯಾ? ಏನೋ ಪಾಪ ವಯಸ್ಸಾಗಿದೆ ಅಂತ ಸುಮ್ನೆ ಇದ್ರೆ ನನ್ ಮೇಲೇನೆ ಅಣ್ಣನ್ ಎತ್ಕತ್ಯಾ? ನೋಡ್ದೇನ್ಲ ಶಿವಣ್ಣ, ನಿನ್ನೆದ್ರಿಗೆ ಹೆಂಗ ಉಚಾಯಿಸಿ ಮಾತಾಡ್ತಾವಳೆ ಅಂತ ಮೊರ್ದ್ ಬಾಯ್ ಆಗಿದ್ರೆ ಹೊಡೆದೋಗಿರೋದು. ಹೋಗ್ಲಿ ಬಿಡಜ್ಜಿ, ಪಾಪ ಚಿಕ್ಕವಳು. ಹೋಗ್ಲಿ, ನೀನೇ ಸುಮ್ನಿದ್ಬಿಡು. ಹೋಗಿ ಹೋಗಿ ನಿನ್ನ ಹತ್ರ ಹೇಳ್ತೀವನಲ್ಲ, ನನಗ್ ಬುದ್ಧಿ ಇಲ್ಲ. ಒಪ್ಕೊಂಡ್ಯಾ? ಈಗ್ಲಾದ್ರೂ ಒಪ್ಕೊಂಡ್ಯಾ ನಿನ್ ಬುದ್ಧಿ ಇಲ್ಲ ಅಂತ? ಆ ತಾತ ಅದೇನ್ ನೋಡ್ ನಿನ್ನ ಕಟ್ಕೊಂಡು. ನೋಡ್ರಾಜಿ, ನೀನ್ ಅದೆಷ್ಟೇ ಬತ್ತಿ ಇಟ್ರು ನಮ್ಮಿಬ್ರನ್ನು ಬೇರೆ ಮಾಡಕ್ಕಾಗಲ್ಲ. ನೀನಲ್ಲ, ಆ ಬ್ರಹ್ಮನ್ ಕೈಯಲ್ಲೂ ಆಗಲ್ಲ, ತಿಳ್ಕೊ. ಬಾಯ್ ಬಿಡ್ಕಿ ನೀನು. ನಿನ್ ಕುಟೆ ಮಾತಿಗೆ ನಿಂತ್ರೆ ನನ್ ಕ್ಯಾಮೆಲ್ಲ ಎಕ್ಕುಟ್ಟೈತದೆ. ನನಗೆ ಚಕ್ಲಿ ಮಾಡೋದೈತೆ, ನಾನು ಹೋಯ್ತೀನಿ. ಹೋಗೋಗು, ನೀನ್ ಮಾಡೋ ಚಕ್ಲಿ ಯಾರ್ ತಿಂತಾರೆ? ನಾನ್ ನಮ್ಮ ಅಣ್ಣಂಗೋಸ್ಕರ ಪ್ರೀತಿಯಿಂದ ಸ್ಪೆಷಲ್ ಆಗಿ ಕ್ಯಾರೆಟ್ ಹಲ್ವಾ ಮಾಡ್ತೀನಿ. ಕ್ಯಾರೆಟ್ ಹಲ್ವಾನ? ಬೇಡ ತುಳಸಿ, ಅದೆಲ್ಲ ನಂಗೆ ಗೊತ್ತಿಲ್ಲ. ನಾನ್ ಪ್ರೀತಿಯಿಂದ ಮಾಡ್ಕೊಟ್ಟಿದ್ದನ್ನ ನೀನ್ ತಿನ್ಲೇಬೇಕು. ನೆಕ್ಸ್ಟ್ ಸೀನ್, ಓವರ್ ಟು ಕಿಚನ್. ಗೂಬೆ ಮುಂಡೆದೆ, ತಿಂಡಿ ಮೇಲೆ ನನ್ನ ಕೈ ಮಡಗಿದ್ರೆ ಕೈ ಮುರ್ದಾಕ್ಬಿಡ್ತೀನಿ. ಅಜ್ಜಿ, ನೀನ್ ಮಾಡಕ್ಕಾರ ಯಾವ ಮನಿಗ್ ಬೇಕು? ಅಲ್ಲಿ ನಮ್ ತಂಗಿ ಅವಳೆ ತುಪ್ಪದಲ್ವ ಮಾಡ್ತಾವಳೆ, ಅದನ್ನೇ ಬಾಯಿ ಚಪ್ಪಡಿಸ್ಕೊತಿದ್ದೀನಿ. ತಂಗ್ಯವ, ಏನವ ನೀನು ಒಬ್ಳೆ ಕಷ್ಟ ಪಡ್ತಾ ಇದೀಯಾ? ಕೊಡವ ಇಲ್ಲಿ ಫೋನ್, ನಾ ಹಿಡ್ಕೋತೀನಿ, ನೀ ಆರಾಮ ಕ್ಯಾರೆಟ್ ಅಲ್ವಾ ಮಾಡ್ದ? ತಂಗ್ಯವ, ನೀ ಏನು ಯೋಚನೆ ಮಾಡ, ನಿನ್ ಜೊತೆ ನಾನಿದ್ದೀನಿ. ಮೊದ್ಲು ನಿನ್ ಮಾತ್ ನಿಲ್ಸಿ ಸರಿಯಾಗಿ ಫೋನ್ ಹಿಡ್ಕೊ. ಇಲ್ಲ ಅಂದ್ರೆ ಬಿಸಿ ಬಿಸಿ ಎಣ್ಣೆನ ತಲೆ ಮೇಲೆ ಸುರಿದ್ಬಿಡ್ತೀನಿ. ಸರಿ ತಂಗಿ. ಏ ಅಜ್ಜಿ ಬಜ್ಜಿ, ಇವತ್ ನಿನ್ ಚಕ್ಲಿನ ನನ್ ಕ್ಯಾರೆಟ್ ಹಲ್ವಾನ ನೋಡಿ ಬಿಡೋಣ. ಏ ಹೋಗೇಲೆ, ಅದೇನ್ ಕಡ್ದು ಕಟ್ಟೆ ಹಾಕ್ತೀವ ನಾನು ನೋಡ್ತೀವ್ನಿ. ಚಾಲೆಂಜಾ? ಅದೇಯ, ಒಂದ್ ಶುಂಠಿಲೇ ಮಾಡಕ್ ಬರಕಿಲ್ಲ, ಅಲ್ವಾ ಮಾಡ್ತಾಳಂತ ಅಲ್ವಾ. ಏ ಕೆಂಪ, ಅಜ್ಜಿ ಬಜ್ಜಿ ಮುಖಕ್ಕೆ ನೀವ್ ಅಲ್ಸೋ ಹಾಗೆ ಹಲ್ವಾ ಮಾಡ್ಬೇಕು. ವಿಡಿಯೋ ಆನ್ ಮಾಡೋ. ಸಾರಿ ತಂಗಿವ. ಮೊದಲಿಗೆ ಕ್ಯಾರೆಟ್ ಅನ್ನು ತುರಿಯಿರಿ. ಕ್ಯಾರೆಟ್ ತುರಿದಾಯ್ತು, ನೆಕ್ಸ್ಟ್ ಏನ್ ಮಾಡ್ಬೇಕು ನೋಡು. ಸ್ಟವ್ ಮೇಲೆ ಬಾಣಲಿ ಇಟ್ಟು ತುಪ್ಪವನ್ನು ಹಾಕಿ ಅದರಲ್ಲಿ ದ್ರಾಕ್ಷಿ ಗೋಡಂಬಿಯನ್ನು ಹಾಕಿ ಕರಿಯಿರಿ. ನೆಕ್ಸ್ಟ್ ಏನ್ ಮಾಡ್ಬೇಕು ಹೇಳು. ಈಗ ತುರಿದಿರುವ ಕ್ಯಾರೆಟ್ ಅನ್ನು ಬಾಣಲಿಗೆ ಹಾಕಿ ಹುರಿಯಿರಿ. ನೆಕ್ಸ್ಟ್ ನಂತರ ಹಾಲನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇನ್ನು ಸೂರ್ಯವ ಸೂರ್ಯವ. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ನೋಡು. ಸರಿ ತಂಗ್ಯವ. ನಂತರ ಉಪ್ಪು, ಅಚ್ಚಕಾರದ ಪುಡಿ, ಮಸಾಲಾ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿ. ಉಪ್ಪು, ಖಾರದ ಪುಡಿ, ಮಸಾಲೆ ಪುಡಿನಾ? ತಂಗ್ಯವ, ಅವ್ಳು ಬಡ್ಕೊಂತವಳೆ, ನೀನ್ ಸುಮ್ಮನೆ ಹಾಕವ.
ಖಾರದ ಪುಡಿ ಹಾಕವಾ. ಇನ್ನೇನ್ ಮಾಡ್ಬೇಕು ಹೇಳು. ಈಗ ತುಪ್ಪದಲ್ಲಿ ಹುರಿದಿರುವ ದ್ರಾಕ್ಷಿ ಗೋಡಂಬಿಯನ್ನು ಮಿಕ್ಸ್ ಮಾಡಿ. ಗೋಡಂಬಿ ದ್ರಾಕ್ಷಿ. ಗಮ್ ಅಂತಿದೆ ಅಲ್ವಾ? ಘಮ 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 ಅಂತ ವಾಸನೆ ಬರ್ತಿದೆ ಕಣವ್ವ. ತಂಗಿವ ಸ್ವಲ್ಪ ತಿನ್ ನೋಡು ರುಚಿ ಹೆಂಗಿದೆ ಅಂತ. ನಮ್ಮ ಅಣ್ಣ ತಿನ್ನೋವರೆಗೂ ಒಂಚೂರು ಬಾಯಿಗೆ ಹಾಕಲ್ಲ. ಮೊದ್ಲು ಅವನೇ ತಿನ್ಬೇಕು. ಬಿಸಿ ಬಿಸಿ ಹಲ್ವಾ ರೆಡಿ. ಪರವಾಗಿಲ್ವೇ? ನಾನ್ ನಿನ್ನ ಏನು ಅನ್ಕೊಂಡಿದ್ದೆ ತುಳಸಿ, ನೀನ್ ನೋಡಿದ್ರೆ ಹಲ್ವಾನ ಚೆನ್ನಾಗಿ ಮಾಡ್ದಾಗಿದೆ. ಮತ್ತೆ ನಾನು ಅಂದ್ರೆ ಏನ್ ಸುಮ್ಮನೆನಾ? ಮೊನ್ನೆ ನಾನು ದೇವಸ್ಥಾನಕ್ಕೆ ಹೋದಾಗ ಶಾಸ್ತ್ರ ನೋಡೋರು ನನ್ನ ಕೈ ನೋಡ್ಬಿಟ್ಟು ನಿನ್ ಕೈಯಲ್ಲಿ ಅಮೃತ ರೇಖೆ ಇದೆ, ನೀನ್ ಏನೇ ಅಡ್ಗೆ ಮಾಡಿದ್ರು ಸೂಪರ್ ಆಗಿರುತ್ತೆ ಅಂತ ಹೇಳಿದ್ರು. ಹೌದಾ? ಹಾಗಾದ್ರೆ ಹಲ್ವಾನು ತುಂಬಾ ರುಚಿ ರುಚಿಯಾಗಿರ್ಬೇಕಲ್ಲ? ಮತ್ತೆ ಬೇಗ ತಿನ್ಬಿಟ್ಟು ಹೇಳೋಣ ಹೇಗಿದೆ ಅಂತ. ಅದು ಹೆಂಗೆ ಇದ್ರು ಹಿಂಗ್ ಚೆನ್ನಾಗಿದೆ ಅಂತಾನೆ ಹೇಳ್ತೀಯ. ಸೂಪರ್ ಸೂಪರ್ ಆಗಿದೆ ಅಮ್ಮ. ಸೂಪರ್ ಅನ್ನೋದಕ್ಕಿಂತ ಬೊಂಬಾಟಾಗಿದೆ. ನೋಡು, ನುಂಗುಟ್ರಲ್ಲಿ ಖಾಲಿ ಆಗೋಗುತ್ತೆ ಅಂತ ಇನ್ನು ಬಾಯಲ್ಲಿ ಇಟ್ಕೊಂಡಿದ್ದೀನಿ. ಮತ್ತೆ ಕಳ್ತಿದ್ಯಾ? ಅಯ್ಯೋ, ಇದು ಕಣ್ಣೀರಲ್ಲಮ್ಮ, ಆನಂದ ಬಾಷ್ಪ. ಇಷ್ಟೊಂದು ರುಚಿಯಾಗಿರೋ ಹಲ್ವಾನ ನನ್ನ ಜೀವನದಲ್ಲೇ ತಿಂದಿರ್ಲಿಲ್ಲ. ಈಗ ನೀನ್ ಕೈಯಾರೆ ಮಾಡ್ಕೊಟ್ಟಿ ಅಲ್ವಾ, ಇದನ್ನ ತಿಂದು ಕಣ್ಣೀರೇ ಕಿತ್ಕೊಂಡ್ ಬರ್ತಾ ಇದೆ. ಹೌದಾ? ಅಷ್ಟೊಂದು ಚೆನ್ನಾಗಿದ್ಯಾ? ಹಂಗಾದ್ರೆ ಇನ್ನೊಂದ್ಸರಿ ತಿನ್ನು. ಬೇಡಮ್ಮ, ಬೇಡ ಅನ್ಬಾರ್ದು, ತಿನ್ನೋಣ. ಇಷ್ಟೊಂದು ಚೆನ್ನಾಗಿದೆ ಅಂದ್ರೆ ಅದಕ್ಕೆಲ್ಲ ಕಾರಣ ನಾನೇ. ಹೆಚ್ಚಿಗೆ ಹಾಕು, ಇನ್ನು 2 ಸ್ಪೂನ್ ಹೆಚ್ಚಿಗೆ ಹಾಕು. ಒಳ್ಳೆ ಟೇಸ್ಟಿ ಟೇಸ್ಟಿ ಬರುತ್ತೆ ಕಣಮ್ಮ. ಹಾಕು ಮಗನೇ, ಇದ್ರಲ್ಲಿ ನಿನ್ ಕೈವಾಡನೂ ಇದೆಯಾ? ಇರು, ಮಾಡ್ತೀನಿ. ಹೌದಮ್ಮ ತುಳಸಿ, ಈ ಹಲ್ವಾ ಮಾಡೋದಕ್ಕೆ ಇವನು ಸಹಾಯ ಮಾಡಿದ್ನಾ? ಅವನಿಗೊಂದು ಸ್ವಲ್ಪ ಕೊಡು, ತಿಂದು ಖುಷಿಯಿಂದ ಕುಪ್ಪಳಿಸ್ಲಿ. ಅಜ್ಜಿ ಬಜ್ಜಿನ್ ಕರಿತೀನಿ. ನನ್ ಕೈ ರುಚಿ ಎಂತದ್ದು ಅಂತ ಅವ್ರಿಗೂ ಗೊತ್ತಾಗ್ಬೇಕು. ಅಜ್ಜಿ ಬಜ್ಜಿ. ಹೋಗ್ಲಿ ಬಿಡಮ್ಮ, ಅಜ್ಜಿಗ್ ಮೊದ್ಲೇ ಶುಗರ್ ಇದೆ, ಯಾಕೆ ಸುಮ್ನೆ? ಅಯ್ಯೋ, 2 ಇಂಜೆಕ್ಷನ್ ಚುಚ್ಚಿಸ್ಕೊಂಡ್ರು ಪರವಾಗಿಲ್ಲ, ನಾನ್ ಮಾಡಿರೋ ಹಲ್ವಾ ತಿನ್ಲೇಬೇಕು. ಅಜ್ಜಿ ಬಜ್ಜಿ ಎಲ್ಲಿದ್ಯಾ? ಬಾಯ್ ಬಡ್ಕಿ, ಯಾಕೆ ಸೂರ್ಕಿ ತಗೊಂಡ್ ಗಂಟೆ ಹರ್ಕತಾ ಇದ್ಯಾ? ನನಗೆ ಅಡ್ಗೆ ಬರಲ್ಲ ಅಂತ ಮಾತ್ಗೂ ಮೂತಿ ತಿವಿತಿದ್ದೆ. ನಾನ್ ಮನ್ಸ್ ಮಾಡಿದ್ರೆ ಎಂತ ನಳ್ಪಾಕ ಬೇಕಾದ್ರೂ ಮಾಡ್ತೀನಿ ಅಂತ ನಿನಗೆ ಗೊತ್ತಾಗುತ್ತೆ. ತಗೋ, ಈ ಹಲ್ವಾ ತಿನ್ನು. ತಂಗ್ಯವ್ವ, ನಂಗೊಂಚೂರು ಕೊಡವ.
ನಿನ್ ಕೈಯಿಂದ ವಿಷಾನೇ ಕೊಟ್ರು ಅದ್ ನನ್ ಪಾಲಿಗೆ ಅಮೃತಾನೇ ಕಣಮ್ಮ. ಅಣ್ಣ ಪ್ಲೀಸ್ ಹಾಗೆಲ್ಲ ಮಾತಾಡ್ಬೇಡಣ, ನನಗೆ ಕ್ಷಮಿಸ್ಬಿಡು. ಹಲ್ವಾ ಈ ತರ ಕೆಟ್ಟೋಗಿದೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಹೋಗ್ಲಿ ಬಿಡಮ್ಮ, ಅದಕ್ಕೆ ಯಾಕೆ ಇಷ್ಟೊಂದು ನೊಂದ್ಕೋತೀಯ? ನೀನ್ ಮಾಡಿದ ಹಲ್ವಾ ಸಿಹಿ ಅಲ್ಲ, ಖಾರದ ಹಲ್ವಾ ಮಾಡಿದ್ಯಾ ಅನ್ಕೊಂಡ್ರೆ ಆಯ್ತು. ಅತ್ತೆ ಅತ್ತೆ ನಿಧಾನ ಕಣವ, ಬಿದ್ದೀಯಾ? ಯಾಕಂಗ್ ಓಡ್ಬತ್ಯಾ? ಹುಸಿ ನಿಧಾನಕ್ಕೆ ಬರೋದಲ್ವಾ? ಅತ್ತೆ ನಿಮ್ಮ ನೋಡಿ ತುಂಬಾ ದಿವಸ ಆಗೋಗಿತ್ತು. ಮಿಸ್ ಆದ್ರೆ ಮತ್ತೆ ಯಾವಾಗ ಸಿಗ್ತಿರೋ ಅನ್ನೋ ಅಂತ ಒಂದೇ ಹೆಸರಲ್ಲಿ ನೋಡ್ಕೊಂಡ್ ಬಂದೆ. ನಿನ್ನ ನೋಡ್ತಾ ಇದ್ರೆ ನಂಗೆ ನಮ್ಮ ಅಣ್ಣನೇ ನೆನಪಾಯ್ತೀನಿ ಕಣವ. ನಿನಗೂ ಅವನಂಗೆ ನನ್ ಕಂಡ್ರೆ ಶಾನೆ ಪ್ರೀತಿ. ಸೋದರತ್ತೆ ಅಂದ್ರೆ ಇಲ್ದೇ ಇರುತ್ತಾ? ಅದ್ ಸರಿ, ಈ ಬಿಸಿಲಲ್ಲಿ ನೀರ್ ತಗೊಂಡೋಗೋದಕ್ಕೆ ಇಷ್ಟು ದೂರ ಬಂದಿದ್ದೀರಲ್ಲ, ಮನೇಲಿರೋ 2 ವೇಸ್ಟ್ ಪಾಡಿಗಳು ಏನ್ ಮಾಡ್ತಿದ್ದಾರೆ? ಅವ್ರನ್ನೇ ಕಳ್ಸೊತ್ತಾನೆ. ಅವರು ನಾನ್ ಹೇಳಿದ ಕೆಲಸ ಮಾಡಂಗಿದ್ರೆ ನಾನೇ ಕೀಟೋನ್ ಕಷ್ಟಪಡ್ಬೇಕಾಗಿತ್ತು. ಹುಟ್ಟು ಸೋಂಬೇರಿಗಳು, ಉಣ್ಣಕ್ ನನ್ನ ಮರಿಬೇಡ, ಕೆಲ್ಸಕ್ ನನ್ನ ಕರಿಬೇಡ ಅನ್ನೋ ಜಾತಿಯವರು. ನೀನೇ ಎಲ್ಲ ಕೆಲ್ಸ ಮೈ ಮೇಲೆ ಹೇಳ್ಕೊಂಡ್ ಮಾಡ್ತಿದ್ರೆ ಅವ್ರೇನ್ ಕೆಲ್ಸ ಮಾಡ್ತಾರೆ ಹೇಳು? 3 ಹೊತ್ತು ಬೀದಿ ಅಲ್ಲಿಯೋದ್ ಬಿಟ್ಬಿಟ್ಟು ಅಟ್ಟಿ ಕೆಲ್ಸ ಮಾಡ್ಕೊಂಡಿರಕ್ ಹೇಳುತ್ತೆ. ಅವರೆಲ್ಲವ ನನ್ ಮಾತು ಕೇಳ್ತಾರೆ. ಬಸವನಿಂದೆ ಬಾಲ ಅನ್ನಂಗೆ ಅಪ್ಪನ್ ದಾರಿನೇ ಮಗನೇ ಹಿಡ್ದವನೆ. ನನ್ ಮಗ ಸರಿಯಾಗಿದ್ದಿದ್ರೆ ನೀನೇ ನನ್ ಮನೆ ಸೊಸೆ ಆಯ್ತಿದ್ದೆ. ಏನ್ ಮಾಡೋದು, ಎಲ್ಲ ನನ್ನ ಹಣೆ ಬರ. ತರೀಕೆರೆ ಏರಿ ಮೇಲೆ ಮುರುಕಾರಿ ಕುರಿ ಮರಿ ಹಾಯಾಗಿ ಮೇತಿತ್ತು ಮಗ ಗಾಡಿ ನಿಲ್ಸ್ತಾ. ಯಾಕಪ್ಪೋ ಅಷ್ಟು ಚೆನ್ನಾಗಿ ಹಾಡಾಡ್ತಿದ್ದೆ ನಾನು. ಅಯ್ಯ ನಿನ್ ಹಾಡು ಹತ್ಲಾಗಿರ್ಲಿ, ಹೊಸಿ ಅಲ್ಲಿ ನೋಡು. ನನ್ ಜಿಂಕೆ ಮರಿ, ನನ್ ಫಿಯಾನ್ಸೆ, ನಿನ್ ಬಾವಿ ಸೊಸೆ. ಅತ್ತೆ ನಾನ್ ಬರ್ತೀನಿ. ಏ ತುಳಸಿ, ನಿಂತ್ಕೊಳ್ಳವ, ಯಾಕವ ಹೊಂಟ್ಬಿಟ್ಟೆ? ಏನವ ತುಳಸಿ, ಅಪರೂಪಕ್ಕೆ ನಮ್ ತೋಟಕ್ಕೆ ಬಂದಿದೀಯಾ? 1-2 ಎಳ್ನೀರು ಕಿತ್ಕೊಟ್ಟು ನಿಂಗೆ ತಂಪು ಮಾಡವ ಅಂದ್ರೆ ನಮ್ಮ ನೋಡಿ ಓಡ್ತಿದೀಯಲ್ಲವ. ಈ ಮಾವನ ಮೇಲೆ ಪ್ರೀತಿನೇ ಇಲ್ವೇನವ ನಿಂಗೆ? ಅತ್ತೆ ಮಗನ್ ನೋಡಿ ನಾಚ್ಕೊಂಡು ಹೋಗ್ತಿದ್ದಾಳಪ್ಪ ಅಲ್ವಾ ತುಳಸಿ? ಆಹಾ, ದೊಡ್ಡ ಮನ್ಮತ ನೀನು ನೋಡ್ಕೊಂಡಿಲ್ಲ ನಿಂತ್ಕೊಳ್ಳೋದಕ್ಕೆ. ಅದು ನಾಚಿಕೆ ಅಲ್ಲ, ನಿನ್ ಮುಖ ನೋಡ ಅಸಹ್ಯ ಆಗಿ ಹೋಗ್ತಿದ್ದೀನಿ. ಏಯ್, ನಿಂಗೆ ಎಷ್ಟು ದಪ್ಪ ಹೇಳಿವ್ನಿ ಅಲ್ಲ, ಈ ಬಿಸಿಲಲ್ಲಿ ನೀರ್ ತರಕ್ ಬಂದಿದೀಯಲ್ಲ, ಬುದ್ಧಿ ಆಯ್ತಾ ನಿಂಗೆ? ಮನೆ ಕೆಲಸ ಎಲ್ಲ ನೀನು ಒಬ್ಳೆ ಮಾಡೋದನ್ನ ನನ್ನ ಕೈಲಿ ನೋಡಕ್ ಆಗಕ್ಕಿಲ್ಲ. ಆದಷ್ಟು ಬೇಗ ಒಬ್ಳು ಒಳ್ಳೆ ಸೊಸೆ ತಂದ್ಕೋ ಅಂತ ಎಷ್ಟು ದಪ್ಪ ಹೇಳದ್ ನಿಂಗೆ? ಬೇರೆ ಯಾರನ್ನು ನೋಡೋದು ಯಾಕಪ್ಪ? ಅಮ್ಮನ್ ಸೋದರ ಸೊಸೆನೇ ಇದ್ದಾಳಲ್ಲ, ಒಂದೊಳ್ಳೆ ಮುಹೂರ್ತ ನೋಡಿ ತಾಳಿ ಕಟ್ಟೋದೊಂದೇ ಬಾಕಿ. ಏನ್ ತುಳಸಿ, ನಿನ್ ಭಾವಿ ಗಂಡ ಹೇಳ್ತಿರೋದು ಕರೆಕ್ಟ್ ಅಲ್ವಾ? ಅತ್ತೆ ಇದಾರಲ್ಲ ಅಂತ ಸುಮ್ಮನಿದ್ದೀನಿ. ಇನ್ನೊಂದ್ಸತಿ ಈ ತರ ಹುಚ್ಚುಚ್ಚಾಗಿ ಮಾತಾಡಿದ್ರೆ ಮುಖ ಮುತಿ ನೋಡ್ದೆ ಸಗಣಿ ತಟ್ಟಂಗ್ ತಟ್ಬಿಡ್ತೀನಿ. ಓ, ಸಗಣಿ ತಟ್ಟೋ ಹಂಗ ತಟ್ಟಿಯಾ? ನನ್ನ ಮಗನ್ ಲಗ್ನ ಆಗಿ ನಮ್ಮ ಮಟ್ಟಿಗೆ ಬಾ, ಆಮೇಲೆ ನಿನ್ನ ಕೈಲೇ ಬೆರಣಿ ತಟ್ಟಿಸ್ತೀನಿ. ನನ್ನಿಂದ ಎಷ್ಟು ದೂರ ಆಯ್ತೋ ಅಷ್ಟು ನಿಂಗೆ ಒಳ್ಳೇದು, ನೆನ್ಪಿಟ್ಕೋ. ನಾನು ಬರ್ತೀನತ್ತೆ, ನನಗೆ ಕೆಲಸ ಇದೆ.
ನಿಲ್ಲಮ್ಮ. ಅವಳು ನನ್ನಷ್ಟು ಉಗಿದ್ಬಿಟ್ಟು ಹೋಗ್ತಾ ಇದ್ರು, ಇಲ್ಲೇನು ನೋಡ್ದೇ ಇಲ್ಲ ಅನ್ನೋ ರೀತಿ ಹೋಗ್ತಿದ್ಯಲ್ಲ, ನೀನು ಒಬ್ಳಮ್ಮನ. ಅವಳನ್ನ ನಿಲ್ಸಿ ನನ್ನ ಮಗನ್ಗೆ ತಡ್ತೀನಿ ಅಂತೀಯ? ಎಷ್ಟೇ ಕೊಬ್ಬು ನಿನ್ಗೆ ಅಂತ ಅವಳು ಕಪಾಳ ನೀನು ಬಾರ್ಸೋತಾನೆ. ನಾನ್ ನಿನ್ ಮಗ, ತುಳಸಿ ನೀನ್ ಅಣ್ಣನ್ ಮಗಳು. ನಮ್ಮಿಬ್ಬರು ಮದುವೆ ಮಾಡಕ್ಕೇನ್ ರೋಗ ನಿನ್ಗೆ? ಏನೋ ಮಗನ್ ಮದುವೆ ಮಾಡಿಸೋ ಆಸೆನೇ ಇಲ್ವಾ? ಆಸೆ ಐತೆ ಕಣ್ಲ, ಆಸೆ ಐತೆ. ಆದ್ರೆ ನನ್ನ ಹಳೆ ಮುಂದೆ ನಿಂತ್ಕೊಂಡು ನಿನ್ ತಂಗಿನ ನನ್ನ ಮಗನ್ ಕೊಡು ಅಂತ ಕೇಳೋ ಯೋಗ್ಯತೆನೂ ಕಳ್ಕೊಂಬಿಟ್ಟಿವ್ನಿ. ಯಾಕೆಂದ್ರೆ ನೀನು ನಿಮ್ಮಪ್ಪ ಮಾಡೋ ಮನೆ ಆಳ್ ಕೆಲಸದಿಂದ ನಾನು ನಮ್ಮ ಅಣ್ಣನ ಮನೆ ಕಾಲಿಡಕ್ಕೆ ಮಕ್ಕ ಇಲ್ದಂಗಾಗೈತೆ. ಏಯ್, ಈಗ ನಮ್ ಯೋಗ್ಯತೆಗೆ ಏನ್ ಕಮ್ಮಿ ಆಗದೆ ಅಂತ ಹಿಂಗಾಡ್ತಿದೀಯಾ ಅಲ್ವೇ? ನಿನ್ನ ಮಗನ ಮೇಲೆ ನಿಂಗೆ ಪಿರುತಿ ಅಭಿಮಾನ ಇಲ್ಲ ಅಂದ್ಮೇಲೆ ಬೇರೆಯವ್ರು ಹೆಂಗೆ ಮರುವದೆ ಕೊಟ್ಟಾರು? ಮಾತಿಗೆ ಮುಂದೆ ಬರೀ ಮುಸು ಮುಸು ಅಂತ ಅಳದು ಒಂದೇ. ಅನ್ನೋ ಹಂಗೂ ಇಲ್ಲ, ಅನುಭವಿಸೋ ಹಂಗೂ ಇಲ್ಲ. ಮಗನೇ, ಇವಳನ್ನ ನಂಬ್ಕೊಂಡ್ರೆ ನಮ್ ಕೈಯಾಗ ಏನು ಕಿಸಕ್ಕಾಗಕ್ಕಿಲ್ಲ. ನಾವೇ ಏನಾದ್ರು ಒಂದು ಪ್ಲಾನ್ ಮಾಡ್ಬೇಕಲ್ಲ. ಇಷ್ಟು ವರ್ಷದಿಂದ ಪ್ಲಾನ್ ಮಾಡ್ತಾನೇ ಇದೆಯಾ? ನನ್ನ ಕಣ್ಣು ಮುಂದೆನೆ ತುಳಸಿಂಗ್ ಮದುವೆ ಆಗ್ಬಿಟ್ಟು ಅವಳಿಗೆ 3 ಮಕ್ಕಳಾದ್ರು ನೀನ್ ಪ್ಲಾನ್ ಮಾಡ್ತಾನೇ ಇರ್ತೀಯ? ಇಲ್ಲ ಕಳ್ಳ ಮಗ, ಇವತ್ತು ನಾನೊಂದು ಭಾರಿ ಪ್ಲಾನ್ ಮಾಡಿದ್ದೀನಿ. ನಾನು ಹೇಳ್ದಂಗೆ ನೀನೇನಾದ್ರೂ ಕೇಳದೆ ಅನ್ಕ ನೀನು ರೊಟ್ಟಿ ಜಾರಿ ತುಪ್ಪದಾಗ ಬೀಳ್ತದೆ. ಏನ್ ಪ್ಲಾನ್ ನಿಂದು? ಇವತ್ತು ರಾತ್ರಿ ನಮ್ಮೂರ್ ಜಾತ್ರೆಯಲ್ಲಿ ನಡೆಯೋ ಪಂದ್ಯದಾಗೆ ಗೆದ್ದೋರು ಬಹುಮಾನ ಅಂತ ಏನ್ ಬೇಕಾದ್ರೂ ಕೇಳ್ಬೋದು ಅಂತ ನಿಂಗೆ ಗೊತ್ತು ತಾನೆ? ಗೊತ್ತು. ಅದಕ್ಕೇನೀಗ? ಆ ಪಂದ್ಯದಾಗೆ ನೀನೇ ಗೆದ್ದು ಬಹುಮಾನ ಅಂತ ತುಳಸಿನ ಕೇಳು. ನಿಮ್ಗೆಲ್ಲ ತಿಳಿದಿರೋ ಹಂಗೆ ನಮ್ಮೂರ್ ಮುಳ್ಕಟ್ಟಮ್ಮನ್ ಜಾತ್ರೆ ಸುತ್ತ 10 ಊರ್ಗೆ ಫೇಮಸ್. ಇಲ್ಲಿನ ದೊಣ್ಣೆ ವರ್ಷಲಿ ಗಂಡುಗಲಿಗಳು ವೀರಾವೇಶದಿಂದ ಹೋರಾಡ್ತಾರೆ. ಗೆದ್ದವ್ರಿಗೆ 1 ಲಕ್ಷ ಬಹುಮಾನ ಜೊತೆಗೆ ಈ ಕಪ್ಪು ಸಿಗ್ತದೆ. ಈ ವರ್ಷ ನಂಜಪ್ಪ ಅವ್ರ ಮಗ ಇಂದ್ರಣ್ಣ ಬಹುಮಾನನ ಯಾರಿಗೂ ಬಿಟ್ಕೊಡ್ದಂಗೆ ಗೆದ್ಕೊಂಡ್ ಬಂದವನೆ. ಇಲ್ಲಿವರೆಗೂ ಅವ್ರ ಮುಂದೆ ತೊಡೆ ತಟ್ಟದವ್ರೆ ಇಲ್ಲ. ಹಂಗು ಗಟ್ಟಿ ಗುಂಡಿಗೆ ಮಾಡ್ಕೊಂಡು ಅಕಾಡಿ ಕಿಳ್ದವ್ರಿಗೆ ಪಟ್ಟು ಹಾಕಿ ಅಲ್ಲೇ ಮಣ್ಣು ಮುಗ್ಸವನೆ. ಅವನೇ ನಮ್ಮ ಹತ್ತೂರಿನ ಹಮ್ಮೀರ ಧೀರ ಸರ್ದಾರ ಕಂಡ್ರನು. ಈ ವರ್ಷ ಅವನೇ ಗೆಲ್ತಾನೆ. ಹಾಕೋಣ ಚಪ್ಪಾಳೆಯ. ಇಲ್ಲಿ ಮೈಕ್ನ ಹೇಳ್ಬಿಟ್ಟು ಅವ್ರ ಬಗ್ಗೆ ಸಾಕು ನಿಲ್ಸಯ್ಯ ಚಪ್ಪಾಳೆ ಹೊಡೆದಿತ್ತು. ನಾನು ಹೇಳ್ತೀನಿ ಕೇಳಿ, ಮರಕ್ಕಿಂತ ಮರ ದೊಡ್ಡಕ್ಕಿರ್ತೈತೆ. ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಿವಣ್ಣ ನಿಜವಾದ ಗಂಡುಗಲಿ, ಸಮರ್ಥ ಆಡಳಿತಗಾರ ನಮ್ಮ ಶಿವಣ್ಣ, ಶೂರಾದಿ ಶೂರ, ವೀರಾದಿ ವೀರ. ಆಗ ಬಂದ್ರು. ಕಾಯ್ತಿದ್ದ ದೊಣ್ಣೆ ವರ್ಷ ಪಂದ್ಯ ಈಗ ಶುರುವಾಯ್ತದೆ. ವರ್ಷ ವರ್ಷ ಬಹುಮಾನ ಗಿಟ್ಸೋ ಇಂದ್ರಣ್ಣ ಎಲ್ಲಿದ್ರು ಅಖಾಡಕ್ಕೆ ಬರ್ಬೇಕು.
ಯಾರಾದ್ರೂ ಗಂಡು ಗಲಿಗಳಿದ್ರೆ ಅಖಾಡಕ್ ಬಂದು ತಮ್ಮ ವರ್ಷನ್ ತೋರಿಸ್ಬೋದು. ನಮ್ಮ ಇಂದ್ರಣ್ಣನ ಜೊತೆ ಫೈಟ್ ಮಾಡೋರು ಯಾರಪ್ಪ ಇದ್ದೀರಾ? ಯಾರಾದ್ರೂ ಇದ್ರೆ ಮುಂದೆ ಬಂದ್ರಪ್ಪ. ಏನ್ರಯ್ಯ ಇದು? ಈ ಊರಲ್ಲಿ ನನ್ನ ಜೊತೆ ಫೈಟ್ ಮಾಡೋರು ಯಾರು ಇಲ್ವಾ? ಒಬ್ರು ಇಲ್ವಾ? ಇಲ್ಲಿ ಗಂಡಸರು ಮೀಸೆ ಬಿಟ್ಟಿರೋದು ಶೋಕಿಗೋಸ್ಕರನ? ಇಂದ್ರ, ಬಾಯಿದೆ ಅಂತ ಬಾಯಿಗೆ ಬಂದಂಗ ಮಾತಾಡಬೇಡ. ಆಮೇಲೆ ಅನ್ನ ತಿನ್ನೋಕ್ಕೂ ಬಾಯಿರಲ್ಲ. ಏನಪ್ಪ ಕೆಂಪ, ನಿನ್ನ ಮಾತಾಡಕ್ ಹೇಳಿ ನಿಮ್ಮಣ್ಣ ಸುಮ್ಮನಾಗ್ಬಿಟ್ನ? ಕೆಂಪ ಸುಮ್ಮನೆ ನೋಡಪ್ಪ ಇಂದ್ರ, ಈ ಪಂದ್ಯದಲ್ಲಿ ನೀನು ಗೆದ್ದಿದ್ಯಾ. ಬೇರೆ ಮಾತಾಡದೆ ಬಂದು 1 ಲಕ್ಷ ರೂಪಾಯಿ ಬಹುಮಾನ ತಗೊಂಡೋಗು. ತೇರಿಕೆ ಯಾರ್ಗಯ್ಯ ಬೇಕು ನಿನ್ ಜುಜ್ಬಿ 1 ಲಕ್ಷ? ನಾನು ಇವಾಗ ಒಂದು ಪಂದ್ಯ ಕಟ್ತೀನಿ. ನನ್ ಸೋದರ ಮಾವನ ಮಗನೇ, ಬಾ. ನೀನ ನೋಡೇ ಬಿಡ. ನಾನೇನಾದ್ರೂ ಈ ಪಂದ್ಯದಲ್ಲಿ ಗೆದ್ರೆ ತುಳಸಿನ ನಂಗೆ ಕಟ್ಕೊಡ್ಬೇಕು. ಹೇಳೋ, ಏನೋ ಒಪ್ಕೆನಾ? ನಮ್ಮಿಬ್ರು ಮದುವೆ ಮಾಡಿಸ್ತೀಯಾ? ಏ ಇಂದ್ರ, ಸಾಕು ಸುಮ್ಮನಿರಲೇ. ನಮ್ ಶಿವಣ್ಣ ಏನು ಮಾತಾಡದೆ ಸುಮ್ಮನೆ ಕುತ್ಕೊಂಡವನೇ ಅಂತ ಬಾಯಿಗೆ ಬಂದ ಮುಖ ಬೇಡ. ನಿನ್ನ ಮುಖಕ್ಕೆ ತುಳ್ಸವ ಬೇರೆ ಕೇಳು. ನಮ್ ತಂಗಿ ಅಲ್ಲಿ ನೀನೆಲ್ಲಿ? ನಮ್ ತುಳ್ಸವ ಅಂದ್ರೆ ಏನ್ ಮಾಡ್ಕೊಂಡಿದ್ಯಾ? ಈ ಊರಿನ ದೇವತೆ ದೇವತೆ ಕಣ್ಣ. ಯಾಕೆ ಮಾಮಯ್ದ ನಾನಿಷ್ಟು ಮಾತಾಡಿದ್ರು ನಿನ್ ಕಿವಿ ಕೇಳಿಸಿರೋ ತರ ಕೂತಿದ್ಯಾ? ಯಾಕೆ ತೊಡೆ ನಡಗ್ತಾ ಇದ್ಯಾ? ಪಂದ್ಯದಲ್ಲಿ ಸೋತೋದ್ರೆ ನಿನ್ ತಂಗಿ ಎಲ್ಲಿ ನನ್ ಸೊತ್ತಾಗ್ತಾಳೆ ಅನ್ನೋ ಭಯನ? ಇಲ್ಲಿ ದೇವಸ್ಥಾನದ ಹತ್ರ ದೊಡ್ಡ ರಾಧಾಂತ ನಡೀತಾ ಐತೆ. ನೀನ್ ಐಕ್ಳು ಜೊತೆ ಪಟಾಕಿ ಹೊಡಿತಿದ್ದೀರವ. ನಿಮ್ಮ ಅತ್ತೆ ಮಗ ಇಂದ್ರಜಿತ್ತು ನಿನ್ನ ಪಂದ್ಯದಲ್ಲಿ ಪದಕ್ಕಿಟ್ಟು ನಿಮ್ಮ ಅಣ್ಣನ ಅವಮಾನ ಮಾಡ್ತಾವನೆ. ನಿಮ್ಮ ಅಣ್ಣ ಅವನನ್ನ ದೊಣ್ಣೆ ವರ್ಷದಲ್ಲಿ ಸೋಲ್ಸ್ಬೇಕಂತೆ. ಬೇಡ ಇಂದ್ರ, ನನ್ನನ್ನು ಕೆಣಕ್ ಬೇಡ. ಇದು ವೈಯಕ್ತಿಕ ಹಾಗೆ ತೀರಿಸ್ಕೊಳ್ಳೋ ಜಾಗ ಅಲ್ಲ.
ಜಾತ್ರೆ, ಜನ ಸಂತೋಷವಾಗಿರೋ ಕ್ಷಣ. ಈ ದೊಣ್ಣೆ ವರ್ಷೆ ಅಖಾಡನ ನಿನ್ನ ವೈಯಕ್ತಿಕ ಜಿದ್ದನ್ನ ತೀರಿಸ್ಕೊಳ್ಳೋ ಅಖಾಡ ಮಾಡ್ಕೋಬೇಡ. ನೀನ್ ಹೀಗೆ ಮಾಡೋದ್ರಿಂದ ನಿನ್ನ ಮರ್ಯಾದೆನೆ ಮಣ್ಣು ಪಾಲಾಗುತ್ತೆ. ಸುಮ್ಮನೆ ನೀನ್ ಗೆದ್ದಿರೋ ಬಹುಮಾನನ ತಗೊಂಡು ಹೋಗು. ಅದು ನಿನಗೂ ಒಳ್ಳೇದು, ಎಲ್ರಿಗೂ ಒಳ್ಳೇದು. ಈ ಉಪದೇಶ ಮಾಡೋದ್ ಬಿಟ್ಟು ಅಕ್ಕಾಡಕ್ಕಿಳಿದು ನಿನ್ ಪೌರುಷ ತೋರಿಸೋ ಗಂಡಸೆ ಇವತ್ ನೀನಾ ನೋಡೇ ಬಿಡಣ. ಏ ಇಂದ್ರ, ನೀನ್ ಯಾವತ್ತೂ ಇಲ್ಲ ಕಣೋ. ಅದೇನಿದ್ರು ನಮ್ಮ ಅಣ್ಣನೇ. ಓಹೋ, ಮಾವನ್ ಮಗಳು ಬರ್ಬೇಕು ಬರ್ಬೇಕು ಬರ್ಬೇಕು, ಸರಿಯಾದ ಸಮಯಕ್ಕೆ ಬಂದಿದ್ಯಾ. ಈಗ ನೀನ್ ಅಣ್ಣನ ಜೊತೆ ಫೈಟ್ ಮಾಡಕ್ಕೆ ತುಂಬಾನೇ ಹುಮ್ಮಸ್ ಬಂತು. ನೋಡು ನಾನು ಎಷ್ಟು ಕರ್ದೆ. ನಿಮ್ಮಣ್ಣ ಹೇಳಿ ತರ ಕೂತಿದ್ದಾನೆ. ನಿಮ್ಮಣ್ಣ ನಿಜವಾಗ್ಲೂ ಗಂಡಸಾಗಿದ್ರೆ ನನ್ ಜೊತೆ ಫೈಟ್ ಮಾಡಕ್ ಹೇಳು. ಇಲ್ಲ ಅಂದ್ರೆ ನೀನ್ ಹಾಕೊಂಡಿರೋ ದಾವ್ ನೀನ್ ಅವನು ಕೊಟ್ಟು ಅದನ್ನ ಹಾಕು ಅಂತ ಹೇಳು. ಅಣ್ಣ, ಏನಣ್ಣ ಇದು? ಇವನ್ ಹತ್ರ ಇಷ್ಟೆಲ್ಲ ಮಾತ್ ಕೇಳಿಸ್ಕೊಂಡು ಸುಮ್ನೆ ಕೂತಿದ್ಯಾ? ಇವನ್ ಮಾನ ಮರ್ಯಾದೆ ಎಲ್ಲ ಬಿಟ್ಬಿಟ್ಟಿದ್ದಾನೆ. ನನ್ನ ಹೆಸರು ಹೇಳಿದ ತಕ್ಷಣ ಇವನ್ ನಾಲ್ಗೆನ ಕತ್ತರಿಸಿ ಹಾಕ್ಬಿಡ್ಬೇಕಿತ್ತು ಅಣ್ಣ. ತಪ್ಪು ಮಾಡ್ಬಿಟ್ಟೆ ಅಣ್ಣ. ಇವನ್ನ ಹೀಗೆ ಮಾತಾಡಕ್ ಬಿಟ್ಟಿದ್ದೆ ದೊಡ್ಡ ತಪ್ಪು. ನಾನು ನಿನ್ ತಂಗಿ ಹೇಳ್ತಿದ್ದೀನಿ, ಕನ್ಸಲ್ಲ ನಿನ್ನ ಕಂಡು ಗಡಗಡ ಅನ್ಬೇಕು. ಪಾಠ ಕಲ್ಸಣ್ಣ. ಸೋದರತೆ ಮಗ ಅಂತಾನು ನೋಡ್ಬೇಡ. ಅವನ ನಮ್ ವೈರಿ ಅಂತ ನೋಡು. ಬಿಡ್ಬೇಡ ಅಣ್ಣ, ಅವನ್ನ ಸುಮ್ಮನೆ ಬಿಡ್ಬೇಡ. ಶಿವಣ್ಣ, ಬೇಡ, ಇದನ್ನ ದೇವಸ್ಥಾನದ ಕೆಲ್ಸಕ್ಕೆ ಬಳಸ್ಕೊಳ್ಳಿ. ಎಂತ ದೊಡ್ಡ ಮನಸ್ಸು ಶಿವಣ್ಣ ನಿಂದು. ತಂದೆಗೆ ತಕ್ಕ ಮಗ ನೀನು ಶಿವಣ್ಣ. ಏನೋ ಗನ್ಸೆ, ಒಂದೇ ಸಲಕ್ಕೆ ಬಾಳ ಗಿಡತರ ನೆಲ ಕುಳ್ಳಂಬಿಟ್ಟೇನೋ. ಏನಾಯ್ತು ನಿನ್ ಪೌರುಷಕ್ಕೆ? ನಾನ್ ಬಿಟ್ಟಿಲ್ಲ, ನಾನೇ ದೊಡ್ಡ ಗಂಡ್ಸು, ಜಗದೇಕ ವೀರ ಅಂತ ಮೆರಿತಿದ್ದೆ. ಈಗ ಗೊತ್ತಾಯ್ತಾ ನಮ್ಮ ಅಣ್ಣ ಗಂಡರ ಗಂಡು, ಸಿಡಿಗುಂಡು, ಬೆಂಕಿ ಚೆಂಡು ಅಂತ. ನಿನ್ನ
ನಿನ್ ಮುಖಕ್ಕೆ ನಾನ್ ದಾವಣಿನ ನಮ್ಮ ಅಣ್ಣಗ್ ಕೊಡಕ್ ಹೇಳಿದ್ದೆ ಅಲ್ವಾ? ನಿಂಗೊಂದ್ ಸೆಟ್ ಸೀರೆ ಬ್ಲೌಸ್ ಕಳಿಸ್ತೀನಿ, ಅದನ್ನ ಉಟ್ಕೊಂಡು ಯಾರಿಗೂ ಮುಖ ತೋರಿಸ್ದೆ ಹಾಳಾಗ್ ಹೋಗು. ಬಾ ಅಣ್ಣ, ಹೋಗೋಣ. ಶಿವಣ್ಣಂಗೆ